ಸೆಲೆಬ್ರಿಟೀಸ್ ಹೂ ಫಾಲೋ ಸ್ಟ್ರಿಕ್ಟ್ ಡಯಟ್ ಅಷ್ಟೆಲ್ಲ ಪ್ಯಾರಾಮೀಟರ್ಸ್ ಫಾಲೋ ಮಾಡ್ತಾರೆ, ಆದ್ರೆ ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದರ ಹಿಂದಿನ ಮೇಜರ್ ಕಾರಣ ಅಂದ್ರೆ ನಾನು ಹೇಳ್ಬೋದು ನಮ್ಮ ಫುಡ್ ಅಲ್ಲಿ ಬರೋ ಟ್ರಾನ್ಸ್ ಫ್ಯಾಟ್ ಎಂಬ ಒಂದು ಪದಾರ್ಥ. ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಇಲ್ಲ, ಎಕ್ದಮ್ ಕ್ಲೀನ್ ಆಗಿದೆ, ಇದು ಎಕ್ದಮ್ ನೀಟಾಗಿ ಫ್ಲೋ ಆಗುತ್ತೆ ಬಾಡಿಯಲ್ಲಿ. ಆದ್ರೆ ಇದೇ ನೋಡಿ ಸರ್, ಈ ಆರ್ಟರಿಯಲ್ಲಿ ಕ್ಲಾಕ್ಸ್ ಇದಾವೆ, ಇದು ಟ್ರಾನ್ಸ್ ಫ್ಯಾಟ್. ಇದು ಹೆಂಗೆ ನಮ್ಮ ಬಾಡಿಯಲ್ಲಿ ಹೋಗ್ಬಿಟ್ಟು ಜಮಾ ಆಗ್ತಾ ಹೋಗುತ್ತೆ, ಇದು ಬ್ಲಾಕೇಜ್ ಮಾಡುತ್ತೆ. ಈ ಬ್ಲಾಕೇಜ್ ಇಂದ ಹಾರ್ಟ್ ಅಟ್ಯಾಕ್ ಆಗೋದು ಒಂದು ಮೇಜರ್ ರೀಸನ್ ಆಗ್ಬಿಟ್ಟಿದೆ. ಮೇಜರ್ ರಿಫೈನ್ಡ್ ಆಯಿಲ್ ಬ್ರಾಂಡ್ಸ್ ನ ಇಂಗ್ರೀಡಿಯೆಂಟ್ ಲಿಸ್ಟ್ ನಾನು ನಿಮ್ನ ತೋರ್ಸಕ್ಕೆ ಇಚ್ಛೆ ಪಡ್ತೀನಿ. ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೋಡಿ ಸರ್, ರಿಫೈನ್ಡ್ ಆಯಿಲ್ ಅಂತೂ ಇದೆ, ಅದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್, ಆಂಟಿ ಫೋಮಿಂಗ್ ಏಜೆಂಟ್ಸ್, ಬುರುಕ್ ಬರಬಾರ್ದು ಅಂತ ಎಣ್ಣೆಯಲ್ಲಿ ಆಂಟಿ ಫೋಮಿಂಗ್ ಏಜೆಂಟ್ ಅಂತ ಹಾಕ್ತಾರೆ ಸರ್. ಎಲ್ಲ ವೀಕ್ಷಕರಲ್ಲಿ ನಾನು ಒಂದು ಸಣ್ಣ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಇದಾವಲ್ಲ, ಇವೆಲ್ಲವನ್ನು ನೀವು ಗೂಗಲ್ ಅಲ್ಲಿ ಹಾಕಿ, ಜಸ್ಟ್ ಗೂಗಲ್ ಅಲ್ಲಿ ಇದಾಕಿ ಆಂಟಿ ಫೋಮಿಂಗ್ ಏಜೆಂಟ್ 900A ಸೈಡ್ ಎಫೆಕ್ಟ್ಸ್ ಅಂತ, ತಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಟ್ರಾನ್ಸ್ ಫ್ಯಾಟ್, ಕ್ಯಾನ್ಸರ್, ಅರ್ಥರೈಟಿಸ್, ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್, ಇವಕ್ಕೆಲ್ಲ ಮೇಜರ್ ಕಾರಣ ಇವೆಲ್ಲ ಸರ್. ಇದರಲ್ಲಿ ನೋಡಿ ಸರ್, ಆಂಟಿ ಆಕ್ಸಿಡೆಂಟ್ಸ್, TBHQ, ಇದು TBHQ ಅಂದ್ರೆ ಟ್ರೈಬ್ಯೂಟೈಲ್ ಹೈಡ್ರೋಕ್ಯೂಕಿನ್ ಅಂತ ಸರ್. ಇದು ಕ್ಯಾನ್ಸರ್ ಗೆ ಒಂದು ಮುಖ್ಯ ಪದಾರ್ಥ ಸರ್. ರಿಫೈನ್ಡ್ ಆಯಿಲ್ ಒನ್ಸ್ ಯೂಸ್ಡ್ ಶುಡ್ ಬಿ ಥ್ರೋನ್ ಅವೇ. ಫಸ್ಟ್ ಆಫ್ ಆಲ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡಲೇಬಾರ್ದು. ಇದು ಒಂದು ಕಿಚನ್ ಇದೆ ಸರ್, ರಿಫೈನ್ಡ್ ಆಯಿಲ್ ಬಳಸುವ ಒಂದು ಕಿಚನ್. ನಮ್ಮೆಲ್ಲರ ಮನೆ ವೀಕ್ಷಕರಿಗೆ ಗೊತ್ತಿರಬಹುದು, ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ನಾವು ರಿಫೈನ್ಡ್ ಆಯಿಲ್ ಒಂದ್ ಸತೆ 2 ಸತೆ ಕುದಿಸಿದಾಗೆ, ಅದರಲ್ಲಿ ಕರಗಿಸಿದಾಗೆ, 2ನೇ ಸತೆ 3ನೇ ಸತೆ ರೀಫ್ರೈ ಮಾಡಿದಾಗ ಎಣ್ಣೆ ಕಲರ್ ನೋಡಿ ಸರ್ ಹಿಂಗ್ ಚೇಂಜ್ ಆಗ್ಬಿಡುತ್ತೆ. ಎಣ್ಣೆಯಲ್ಲೆಲ್ಲ ಈ ಟೈಪ್ ಬ್ಯಾಕ್ಟೀರಿಯಾಸ್ ಎಣ್ಣೆ ಏನ್ ಬರುತ್ತೆ, ದಿಸ್ ಇಸ್ ಸೂಪರ್ ಆಯಿಲ್ ಸರ್. 0 ಕೊಲೆಸ್ಟ್ರಾಲ್ ಆಯಿಲ್ ಇರುತ್ತೆ, 0 ಟ್ರಾನ್ಸ್ ಫ್ಯಾಟ್ ಆಯಿಲ್ ಬರುತ್ತೆ. ಇದು ಕುಸುಬೆ ಸರ್. ಎಷ್ಟು ಸಂಪಾದನೆ ಮಾಡಬಹುದು ಸರ್ ಇದು? ನಾವು ನಮ್ಮ ಬಳ್ಳಾರಿ ಸ್ಟೋರ್ ಅಲ್ಲಿ ಕನಿಷ್ಠ 10 ರಿಂದ 12 ಲಕ್ಷ ರೂಪಾಯಿ ಸೇಲ್ ಆವರೇಜ್ ಪ್ರತಿ ತಿಂಗಳ ಮಾಡ್ತಾ ಇದೀವಿ. ಆರ್ಡರ್ಸ್ ಅವೆಲ್ಲ ಬಿಟ್ಬಿಟ್ಟು ಜಸ್ಟ್ ನಮ್ಮ ಸ್ಟೋರ್ ಆರ್ಡರ್ಸ್ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ವೆಲ್ಕಮ್ ಸರ್. ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿದ್ದೀವಿ ಅಂತ ತಿಳಿಸ್ಬಿಡಿ ಸರ್. ಸರ್, ತಾವು ಇವತ್ತು ಬಂದಿದ್ದೀವಿ ಹಂಪಿ ಪ್ಯೂರ್ ಎಂಬ ಒಂದು ಬ್ರ್ಯಾಂಡಿನ HSR ಅಲ್ಲಿ ಬೆಂಗಳೂರಲ್ಲಿ ಇರುವ ನಮ್ಮ ಆಯಿಲ್ ಔಟ್ಲೆಟ್ ಗೆ. ಸರ್ ಏನ್ ಕಾನ್ಸೆಪ್ಟ್ ಬಗ್ಗೆ ಇವತ್ತು ಹೇಳ್ತಿದ್ದಾರೆ ನಮ್ಮ ವೀಕ್ಷಕರಿಗೆ? ಸರ್, ಫಸ್ಟ್ ಆಫ್ ಆಲ್ ಹಂಪಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ವಿಜಯನಗರ ಸಾಮ್ರಾಜ್ಯದ ಹಂಪಿ. ಅದೇ ಹಂಪಿ ಅಂತ ನಮ್ಮ ಬ್ರ್ಯಾಂಡ್ ಹಂಪಿ ಪ್ಯೂರ್ ಇದೆ. ಸೊ ವಿ ಆರ್ ಬೇಸಿಕಲಿ ಫ್ರಮ್ ಬಳ್ಳಾರಿ ಸರ್. ನಮ್ಮ ಬ್ರ್ಯಾಂಡ್ ಒರಿಜಿನೇಟ್ ಆಗಿರೋದು ಬಳ್ಳಾರಿಯಿಂದ. ಸೊ ಹೌ ಇಟ್ ಆಲ್ ಸ್ಟಾರ್ಟೆಡ್, ನಮ್ಮ ಜರ್ನಿ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ ಸರ್. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರುವಂತವೇ ಯಂಗ್ಸ್ಟರ್ಸ್ ಅಲ್ಲಿ ಆಗಿರ್ಬೋದು, ಮಿಡಿಲ್ ಏಜ್ ಅವ್ರು ಆಗಿರ್ಬೋದು, ವಯಸ್ಸರು ಆಗಿರ್ಬೋದು, ಅವರೆಲ್ಲರಲ್ಲಿ ಯಾವುದೇ ಒಂದು ಕಾಯಿಲೆ ಇದೆ, ಯಾವುದೇ ಒಂದು ಸಮಸ್ಯೆ ಇದೆ. ಇದರೆಲ್ಲರ ಹಿಂದಿನ ಕಾರಣವೇನು ಸರ್? ಫಸ್ಟ್ ಥಿಂಗ್ ಇಸ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಲೈಫ್ ಸ್ಟೈಲ್ ಡಿಸಾರ್ಡರ್, ದಟ್ ಈಸ್ ದ ಫಸ್ಟ್ ಥಿಂಗ್. 2ನೇ ಥಿಂಗ್ ಬಂದ್ಬಿಟ್ಟು ನಾವು ಏನು ಆಹಾರ ತಿಂತಾ ಇದೀವಿ, ವಾಟ್ ವಿ ಆರ್ ಕನ್ಸ್ಯೂಮಿಂಗ್ ಇಸ್ ನಾಟ್ ಫಿಟ್, ಇಸ್ ನಾಟ್ ದ ಐಡಲ್ ಫುಡ್ ಫಾರ್ ಅವರ್ ಬಾಡಿ. ಇದರಿಂದ ಎಲ್ಲ ನಮ್ಗೆ ಕಾಯಿಲೆಗಳು ಬರ್ತಾ ಇದೆ. ಸೊ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಬಾಡಿ ಪೇನ್ಸ್ ಆಗಿರ್ಬೋದು, ತಲೆಯಲ್ಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಹಾರ್ಟ್ ಅಲ್ಲಿ ಸಮಸ್ಯೆ ಆಗಿರ್ಬೋದು, ನೀಸ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ನಮ್ಮ ಕಂಪ್ಲೀಟ್ ಟಾಪ್ ಟು ಬಾಟಮ್ ಅಲ್ಲಿ ಶರೀರ, ನಮ್ಮ ಈ ದೇಹದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದಾವೆ ಅವೆಲ್ಲರ ಹಿಂದೆ ಕಾರಣ ಇದೆ. So what we are having is the major culprit sir behind this. Okay, so ಈಗೀಗ ನಾವು ಕಂಡುಪಟ್ಟಷ್ಟು ಸಣ್ಣ ವಯಸ್ಸಿನಲ್ಲಿನೇ ಇದು ಏನಾಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಓಕೆ, ಈಗ ರೀಸೆಂಟ್ಲಿ ಸಾಕಷ್ಟು ಆಕ್ಟರ್ಸ್ ಇರ್ಬೋದು, ಬಿಗ್ ಬಾಸ್ ನಲ್ಲಿ ನೀವು ಹೇಳಿದ ಹಾಗೆ ಯಾರು ಸಿದ್ಧಾರ್ಥ್ ಶುಕ್ಲಾ ಅಂತ, ಅವರು ಕೂಡ ಹಾರ್ಟ್ ಅಟ್ಯಾಕ್ ಸಮಸ್ಯೆದಿಂದ ತೀರೋದ್ರು. ಅದಕ್ಕೇನ್ ಸರ್ ಮೇಜರ್? ನೀವು ಹೇಳಿದ ಹಾಗೆ ಲೈಫ್ ಸ್ಟೈಲ್ ಇರ್ಬೋದು, ಮತ್ತೆ ಇನ್ನೊಂದು ಕಾರಣ ಏನಿರ್ಬೋದು? ತಾವು ಹೇಳ್ದಂಗೆ ಇತ್ತೀಚಿನ ಯಂಗ್ಸ್ಟರ್ಸ್ ಅಲ್ಲಿ ನಾವು ನೋಡ್ಬೋದು ಸಾಕಷ್ಟು ಸೆಲೆಬ್ರಿಟೀಸ್ ಹೂ ಫಾಲೋ ಸ್ಟ್ರಿಕ್ಟ್ ಡಯಟ್ ಅಷ್ಟೆಲ್ಲ ಪ್ಯಾರಾಮೀಟರ್ಸ್ ಫಾಲೋ ಮಾಡ್ತಾರೆ, ಆದ್ರೆ ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದರ ಹಿಂದಿನ ಮೇಜರ್ ಕಾರಣ ಅಂದ್ರೆ ನಾನು ಹೇಳ್ಬೋದು ನಮ್ಮ ಫುಡ್ ಅಲ್ಲಿ ಬರೋ ಟ್ರಾನ್ಸ್ ಫ್ಯಾಟ್ ಎಂಬ ಒಂದು ಪದಾರ್ಥ ಸರ್. ಹಿಯರ್ ಐ ವಿಲ್ ಎಕ್ಸ್ಪ್ಲೈನ್ ಟು ಯು ಸರ್. ನಾನು ನಿಮ್ಗೆ ತಿಳಿಸ್ತೀನಿ. ಟ್ರಾನ್ಸ್ ಫ್ಯಾಟ್ ಎಂಬ ಏನು ಪದಾರ್ಥ ಇದೆ, ಇದು ಮೇಜರ್ ಕಲ್ಪ್ರಿಟ್ ಸರ್. ಓಕೆ, ಈ ಟ್ರಾನ್ಸ್ ಫ್ಯಾಟ್ ಏನಾಗುತ್ತೆ ನಮ್ಮ ಬಾಡೀಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನಾವು ಪ್ರೆಸೆಂಟೇಶನ್ ಮೂಲಕ ನಿಮ್ಗೆ ತೋರಿಸ್ತೀನಿ ಸರ್. ಇದು ನಮ್ಮ ಆರ್ಟರೀಸ್, ವೇನ್ಸ್, ಇದು ನಮ್ಮ ಆರ್ಟರೀಸ್ ಅಲ್ಲಿ ಫ್ಲೋ ಆಗ್ತಿರೋ ಬ್ಲಡ್. ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಇಲ್ಲ, ಎಕ್ದಮ್ ಕ್ಲೀನ್ ಆಗಿದೆ, ಇದು ಎಕ್ದಮ್ ನೀಟಾಗಿ ಫ್ಲೋ ಆಗುತ್ತೆ ಬಾಡಿಯಲ್ಲಿ. ಆದ್ರೆ ಇದೇ ನೋಡಿ ಸರ್, ಈ ಆರ್ಟರಿಯಲ್ಲಿ ಕ್ಲಾಕ್ಸ್ ಇದಾವೆ, ಇದು ಟ್ರಾನ್ಸ್ ಫ್ಯಾಟ್. ಇದು ಹೆಂಗೆ ನಮ್ಮ ಬಾಡಿಯಲ್ಲಿ ಹೋಗ್ಬಿಟ್ಟು ಜಮಾ ಆಗ್ತಾ ಹೋಗುತ್ತೆ, ಇದು ಬ್ಲಾಕೇಜ್ ಮಾಡುತ್ತೆ. ಈ ಬ್ಲಾಕೇಜ್ ಇಂದ ಹಾರ್ಟ್ ಅಟ್ಯಾಕ್ ಆಗೋದು ಒಂದು ಮೇಜರ್ ರೀಸನ್ ಆಗ್ಬಿಟ್ಟಿದೆ. ಸೊ ಮೇನ್ ಈ ಬ್ಲಾಕ್ ಬಂದ್ಬಿಟ್ಟು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ಬೋದು ನಾವು ಸರ್. ಇದು ನಮ್ಮೆಲ್ಲರ ಮನೆಯಲ್ಲಿರುವ ಒಂದು ಸೈಲೆಂಟ್ ಕಿಲ್ಲರ್ ಸರ್. ಸೈಲೆಂಟ್ ಕಿಲ್ಲರ್ ಅಂತಾನೆ ಹೇಳ್ಬಹುದು ಇದು ಸರ್. ಈಗ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಕಡಿಮೆ ಬೆಲೆಗೆ ಆಯಿಲ್ ಸಿಗತ್ತೆ ಅಂತ ತಗೊಂಡ್ಬಿಡ್ತಾರೆ. ಅದಕ್ಕೆ ಏನ್ ಪರಿಣಾಮ ಆಗತ್ತೆ ಅಂತ ನೀವು ಈಗ ಡೀಟೇಲ್ ಆಗಿ ಹೇಳಿದ್ರಿ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ತೋರಿಸಿ ಸರ್, ಯಾವ ತರ ಅದು ವರ್ಕ್ ಆಗತ್ತೆ ಏನು ಅಂತ, ಮತ್ತೆ ನಿಮ್ಮ ಆಯಿಲ್ ನ ಅದಕ್ಕೆ ಹೇಗೆ ತಡೆಗಟ್ಟತ್ತೆ ಅಂತ ಅದೊಂದು ಸ್ವಲ್ಪ ಡೀಟೇಲ್ ಆಗಿ ನಮ್ಗೆ ತಿಳಿಸ್ಬಿಡಿ. ಎಸ್ ಸರ್, ನಾನು ಫಸ್ಟ್ ನಮ್ಮ ಬ್ರ್ಯಾಂಡ್ ಬಗ್ಗೆ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ಮತ್ತೊಂದ್ಸರಿ ನಮಸ್ಕಾರ. ನನ್ನ ಹೆಸರು ರಿಷಬ್. ವೆಲ್ಕಮ್ ಟು ಹಂಪಿ ಪ್ಯೂರ್ ಸರ್. ಹಂಪಿ ಪ್ಯೂರ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು
ಪೋಸ್ಟ್ ಕೋವಿಡ್ ನಾನು ನನ್ನ ಫ್ರೆಂಡು ಇಬ್ರು ನಾವು ಬಳ್ಳಾರಿಯಲ್ಲಿ ಇರ್ತೀವಿ ಸರ್. ಸೊ ನಾವು ನೋಡಿದ್ವಿ ನಮ್ಮ ಇಮ್ಯುನಿಟಿ, ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್ ಎಕ್ದಮ್ ವೀಕ್ ಆಗಿಬಿಟ್ಟಿದೆ, ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಪವರ್ ಇಲ್ಲ, ಯಾವುದೇ ಸಣ್ಣ ಪುಟ್ಟ ಕಾಯಿಲೆ ಬಂದರೂ ನಮ್ಮ ಬಾಡಿಗೆ ಅದನ್ನ ಕ್ರೇಪ್ ಮಾಡೋ ಕೆಪಬಿಲಿಟಿ ಇಲ್ಲ. ಸೊ ಅದಕ್ಕೆ ಏನು ಕಾರಣ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ವಿ. ಸಾಕಷ್ಟು ಡಾಕ್ಟರ್ಸ್ ಆಗಿರ್ಬೋದು, ನ್ಯೂಟ್ರಿಷನಿಸ್ಟ್ ಆಗಿರ್ಬೋದು, ಅವ್ರಿಗೆಲ್ಲ ಮೀಟ್ ಆಗ್ಬಿಟ್ಟು ಇದೇನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಏನಕ್ಕೆ ಈ ಕಾಯಿಲೆಗಳು ಇಷ್ಟು ಸ್ಪೈಕ್ ಆಗ್ತಾ ಇದೆ, ಇದರೆಲ್ಲರ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಹೋದಂಗೆಲ್ಲ ನಮ್ಗೆ ಗೊತ್ತಾಗಿರೋದು ಒಂದು ಮೇನ್ ಥಿಂಗ್, ಒನ್ ಇಸ್ ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಎರಡನೇದು ಬಂದ್ಬಿಟ್ಟು ನಮ್ಮ ಆಹಾರ ಪದ್ಧತಿ, ನಾವು ಏನ್ ತಿಂತಾ ಇದ್ವಿ ಅದನ್ನ ನಾವು ಚೇಂಜ್ ಮಾಡಿದೀವಿ. ಸೊ ಅದರಿಂದ ನಮಗೆ ಇವೆಲ್ಲ ಕಾಯಿಲೆಗಳು ಬರ್ತಾ ಇದಾವೆ. ಫ್ರಮ್ ದೇರ್ ನಮ್ಮ ಬ್ರ್ಯಾಂಡ್ ಹುಟ್ಟಿರೋದು ಸರ್, ಹಂಪಿ ಪ್ಯೂರ್ ಅಂತ ನಮ್ಮ ಬ್ರ್ಯಾಂಡ್ ಶುರು ಆಗಿದ್ದು. ಬೇಸಿಕಲಿ ನಾವು ಬಳ್ಳಾರಿಯಿಂದ ಇದೀವಿ. ನಮ್ಮ ಬಳ್ಳಾರಿಗೆ ಸಮೀಪ ನಮ್ಮ ವಿಜಯನಗರ ಸಾಮ್ರಾಜ್ಯದ ವರ್ಲ್ಡ್ ಹೆರಿಟೇಜ್ ಸೈಟ್ ಹಂಪಿ. ಸೊ ಆ ಹಂಪಿಯನ್ನು ನಾವು ತಗೊಂಡ್ಬಿಟ್ಟು ನಮ್ಮ ಬ್ರ್ಯಾಂಡಿನ ಹೆಸರು ಹಂಪಿ ಪ್ಯೂರ್ ಅಂತ ಇಟ್ಟಿದೀವಿ ಸರ್. ಸೊ ನಮ್ಮ ಬ್ರ್ಯಾಂಡ್ ಅಲ್ಲಿ ನಾವು 2 ಕ್ಯಾಟಗರೀಸ್ ಇದಾವೆ, ಕುಕಿಂಗ್ ಆಯಿಲ್ಸ್ ಇದಾವೆ ಹಾಗೂ ಎಸೆನ್ಷಿಯಲ್ಸ್ ಆಯಿಲ್ ಇದಾವೆ. ಸೊ ನಾನು ಈಗ ನಮ್ಮ ಬ್ರ್ಯಾಂಡಿಗೆ ಬರೋ ಮುಂಚೆ ನಾವು ನಿಮ್ಗೆ ನಾರ್ಮಲ್ ಆಗಿ ನಾವು ಅಡಿಗೆಯಲ್ಲಿ ಬಳಸೋ ದಿನನಿತ್ಯ ಬೆಳಿಗ್ಗೆ ಎತ್ತರೆ ನಮಗೆ ಯಾವುದೇ ಒಂದು ವಸ್ತು ತಯಾರು ಮಾಡ್ಬೇಕಂದ್ರೆ ಅದರಲ್ಲಿ ಎಣ್ಣೆ ಮಾತ್ರ ಬೇಕೇ ಬೇಕು. ಸೊ ಆ ಎಣ್ಣೆಯ ಬಗ್ಗೆ ನಮ್ಗೆ ಹೇಳಲು ಇಷ್ಟಪಡ್ತೀನಿ ಸರ್. ಸೊ ಇಲ್ಲಿ ನಾವು ನಮ್ಮ ಸ್ಟೋರ್ ಅಲ್ಲಿ ಒಂದು ಲೈವ್ ಪ್ರೆಸೆಂಟೇಷನ್ ಅನ್ನು ಮಾಡಿದೀವಿ ಸರ್. ಇಲ್ಲಿ ತಾವು ನೋಡ್ಬೋದು, ದಿಸ್ ಇಸ್ ದ ಬಾಟಲ್ ಆಫ್ ರಿಫೈನ್ಡ್ ಆಯಿಲ್. ಇದು ಸೊ ಈ ರಿಫೈನ್ಡ್ ಆಯಿಲ್ ಬಾಟಲ್ ಅಲ್ಲಿ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇರ್ತವೆ ಸರ್. ಅದರಲ್ಲಿ ಒಂದು ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, TBHQ ಇರುತ್ತೆ, ಆಂಟಿ ಫೋಮಿಂಗ್ ಏಜೆಂಟ್ ಇರುತ್ತೆ, ಟ್ರಾನ್ಸ್ ಫ್ಯಾಟ್ ಇರುತ್ತೆ. ಅದಾದ ನಂತರ ಬರೋದು ರಿಫೈನ್ಡ್ ಆಯಿಲ್. ಇದು ನಾವು ಹೇಳ್ತಾ ಇಲ್ಲ ಸರ್, ಇದು ಬ್ರ್ಯಾಂಡ್ಸ್ ಹೇಳ್ತಾ ಇದಾವೆ. ತಾವೆಲ್ಲರೂ ತಮ್ಮ ಅಡಿಗೆ ಮನೆಯಲ್ಲಿ ಇರುವ ರಿಫೈನ್ಡ್ ಆಯಿಲ್ ಪೌಚ್ಗಳು ನೋಡಿರ್ಬೋದು, ಇಂಗ್ರೀಡಿಯೆಂಟ್ಸ್ ನೋಡಿರ್ಬೋದು, ಟಿನ್ಸ್ ನೋಡಿರ್ಬೋದು. ಅದರ ಇಂಗ್ರೀಡಿಯೆಂಟ್ಸ್ ಅನ್ನು ನೀವು ಒಂದ್ಸತಿ ನೀವು ಚೆಕ್ ಮಾಡಿ. ನಮ್ಮ ಹತ್ರ ಇಲ್ಲಿ ಲಿಸ್ಟ್ ಇದೆ ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಮೇಜರ್ ರಿಫೈನ್ಡ್ ಆಯಿಲ್ ಬ್ರ್ಯಾಂಡ್ಸ್ ನ ಇಂಗ್ರೀಡಿಯೆಂಟ್ ಲಿಸ್ಟ್ ನಾನು ನಿಮ್ಮನ್ನ ತೋರ್ಸಕ್ಕೆ ಇಚ್ಛೆ ಪಡ್ತೀನಿ. ಸೊ ಇದರಲ್ಲಿ ಸರ್ ಇದು ಬ್ರ್ಯಾಂಡ್ ಸಫೋಲಾ ಅಂತ ಇದೆ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೋಡಿ ಸರ್, ರಿಫೈನ್ಡ್ ಆಯಿಲ್ ಅಂತೂ ಇದೆ, ಅದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್, ಆಂಟಿ ಫೋಮಿಂಗ್ ಏಜೆಂಟ್ಸ್, ಬುರುಕ್ ಬರಬಾರ್ದು ಅಂತ ಎಣ್ಣೆಯಲ್ಲಿ ಆಂಟಿ ಫೋಮಿಂಗ್ ಏಜೆಂಟ್ ಅಂತ ಹಾಕ್ತಾರೆ ಸರ್. ಎಲ್ಲ ವೀಕ್ಷಕರಲ್ಲಿ ನಾನು ಒಂದು ಸಣ್ಣ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಇದಾವಲ್ಲ, ಇವೆಲ್ಲವನ್ನು ನೀವು ಗೂಗಲ್ ಅಲ್ಲಿ ಹಾಕಿ, ಜಸ್ಟ್ ಗೂಗಲ್ ಅಲ್ಲಿ ಹಾಕಿ ಆಂಟಿ ಫೋಮಿಂಗ್ ಏಜೆಂಟ್ 900A ಸೈಡ್ ಎಫೆಕ್ಟ್ಸ್ ಅಂತ, ತಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಟ್ರಾನ್ಸ್ ಫ್ಯಾಟ್, ಕ್ಯಾನ್ಸರ್, ಅರ್ಥರೈಟಿಸ್, ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್, ಇವಕ್ಕೆಲ್ಲ ಮೇಜರ್ ಕಾರಣ ಇವೆಲ್ಲ ಸರ್. ಸರ್ ಇದು ಫಾರ್ಚೂನ್ ಎಂಬ ಒಂದು ಬ್ರ್ಯಾಂಡ್ ಇದೆ. ಇದರಲ್ಲಿ ನೋಡಿ ಸರ್, ಆಂಟಿ ಆಕ್ಸಿಡೆಂಟ್ಸ್, TBHQ. ಇದು TBHQ ಅಂದ್ರೆ ಟ್ರೈಬ್ಯೂಟೈಲ್ ಹೈಡ್ರೋಕ್ಯುಕಿನ್ ಅಂತ ಸರ್. ಇದು ಕ್ಯಾನ್ಸರ್ಗೆ ಒಂದು ಮುಖ್ಯ ಪದಾರ್ಥ ಸರ್, TBHQ ಅಂತ. ಕ್ಯಾನ್ಸರ್ಗೆ ಒಂದು ಮೇಜರ್ ರೀಸನ್ TBHQ ಸರ್. ಇದು ಸಾಕಷ್ಟು ಜನ ಕಡಿಮೆ ಬೆಲೆಗೆ ಸಿಗತ್ತೆ ಅಂತ ಈ ತರ ಪ್ಯಾಕೆಟ್ಸ್ ತಗೊಂತಾರೆ. ಅದಕ್ಕೆ ಸೈಡ್ ಎಫೆಕ್ಟ್ಸ್ ಏನಂತ ಗೊತ್ತೇ ಇಲ್ಲ. ಇವಾಗ ನೀವು ಈ ಒಂದು ವಿಡಿಯೋ ಮುಖಾಂತರ ಎಲ್ಲರಿಗೆ ಕಣ್ ತೆಗೆಸಿಬಿಟ್ಟಿದ್ದೀರಾ. ಮತ್ತೆ ಯಾವ್ಯಾವ ತರ ಇದೇ ಬ್ರ್ಯಾಂಡ್ ನಲ್ಲಿ ಸಾಕಷ್ಟು ಬ್ರ್ಯಾಂಡ್ ಇರಬಹುದು. ಓಕೆ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳಿಸಿ. ನಾನು ಅದಕ್ಕೆ ಹೇಳಿದೆ ಸರ್, ಫಸ್ಟ್ ನಮ್ಮ ಅಡಿಗೆ ಮನೆಯಲ್ಲಿ ಒಂದು ರಿಫೈನ್ಡ್ ಆಯಿಲ್ ಎಂಬ ಏನು ಪದಾರ್ಥ ಇದೆ, ದಟ್ ಈಸ್ ದ ಸೈಲೆಂಟ್ ಕಿಲ್ಲರ್. ನಿಧಾನವಾಗಿ ಅದು ನಮ್ಮನ್ನ ಸಾಯಿಸ್ತಾ ಇದೆ. ಓಕೆ, ಸೊ ಅದ್ರ ಬಗ್ಗೆ ನಾನು ಇನ್ನ ಮುಂದೆ ಹೇಳ್ತೀನಿ ಸರ್. ನೋಡಿ, ಈಗ ಇದು ಫಾರ್ಚೂನ್ 1 ಲೀಟರ್ ಪ್ಯಾಕ್ ಇದೆ. ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಎಂಬುದು ನೋಡಿ ಸರ್, 13.5% ಟ್ರಾನ್ಸ್ ಫ್ಯಾಟ್ ಇದೆ ಸರ್. 1 ಲೀಟರ್ ಪೌಚ್ ಅಲ್ಲಿ 13.5% ಟ್ರಾನ್ಸ್ ಫ್ಯಾಟ್ ಇದೆ ಅನ್ಕೊಳ್ಳಿ. ಇದು ನಮ್ಮ ದೇಹದಲ್ಲಿ ಹೋಗಿ ಎಷ್ಟು ನಮ್ಗೆ ಹಾನಿಕಾರಕ. ಟ್ರಾನ್ಸ್ ಫ್ಯಾಟ್ ಅಂದ್ರೆ ಸರ್ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಟ್ರಾನ್ಸ್ ಫ್ಯಾಟ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಎಂಬುದು ನಿಮ್ಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ವೀಕ್ಷಕರಿಗೆ. ಟ್ರಾನ್ಸ್ ಫ್ಯಾಟ್ ಕೊಲೆಸ್ಟ್ರಾಲ್ ಅಲ್ಲಿ 2 ಟೈಪ್ ಕೊಲೆಸ್ಟ್ರಾಲ್ ಬರ್ತವೆ. ಒನ್ ಇಸ್ ಗುಡ್ ಕೊಲೆಸ್ಟ್ರಾಲ್, ಒನ್ ಇಸ್ ಬ್ಯಾಡ್ ಕೊಲೆಸ್ಟ್ರಾಲ್. ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಎಂಬ ಪದಾರ್ಥ ಬೇಕು, ಆದ್ರೆ ಯಾವ ಕೊಲೆಸ್ಟ್ರಾಲ್ ಬೇಕು? ಗುಡ್ ಕೊಲೆಸ್ಟ್ರಾಲ್ ಬೇಕು. ಗುಡ್ ಕೊಲೆಸ್ಟ್ರಾಲ್ ನಮ್ಗೆ ಎಲ್ಲಿಂದ ಬರುತ್ತೆ? ನ್ಯಾಚುರಲ್ ಸೀಡ್ಸ್ ಇಂದ ಬರುತ್ತೆ, ನ್ಯಾಚುರಲ್ ಪದಾರ್ಥಗಳಿಂದ ಬರುತ್ತೆ. ಆದ್ರೆ ಈ ರಿಫೈನ್ಡ್ ಎಂಬ ಏನು ಪದಾರ್ಥ ಇದೆ ಸರ್, ಅದರಲ್ಲಿ ಆ ವಸ್ತುವನ್ನು ರಿಫೈನ್ ಮಾಡಿಬಿಟ್ಟು ಕಡಿಮೆ ಬೆಲೆಯಲ್ಲಿ ತರೋದಿಕ್ಕೆ, ಮಾಸಸಿಗೆ ಸಪ್ಲೈ ಮಾಡೋದಿಕ್ಕೆ ಅದನ್ನ ರಿಫೈನ್ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ಕೆಮಿಕಲ್ಸ್ ಹಾಕ್ಬಿಟ್ಟು ಅದನ್ನ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ, ರಿಫೈನರೀಸ್ ಅಲ್ಲಿ ಪ್ರೊಸೆಸ್ ಮಾಡ್ತಾರೆ. ಸೊ ನಾನು ಒಂದೇ ಮಾತು ಹೇಳ್ಬೋದು ಸರ್, ನಾವು ಇವತ್ತು ಏನು ಅಡಿಗೆಯಲ್ಲಿ ನಮ್ಮ ಅಡಿಗೆ ಎಣ್ಣೆಯನ್ನು ತಿಂತಾ ಇದೀವಿ, ಅದು ಅಡಿಗೆ ಎಣ್ಣೆ ಅಲ್ಲ, ಪೆಟ್ರೋಲ್ ಡೀಸೆಲ್ ಅನ್ನು ನಾವು ತಿಂತಾ ಇದೀವಿ. ಪೆಟ್ರೋಲ್ ಡೀಸೆಲ್ ಅನ್ನು ನಾವು ದಿನ ಕುಡಿತಾ ಇದೀವಿ ಸರ್ ನಮ್ಮ ದೇಹದಲ್ಲಿ. ಇದೆಲ್ಲ ಮೇಜರ್ ನಾವು ಕಾಯಿಲೆಗಳ ಒಂದು ಮೇಜರ್ ರೀಸನ್ ಬಂದ್ಬಿಟ್ಟು ಈ ಪೆಟ್ರೋಲ್ ಡೀಸೆಲ್. ಅದೇನು ನಾವು ರಿಫೈನ್ಡ್ ಆಯಿಲ್ ಅಂತ ತಿಂತಾ ಇದೀವಿ, ರಿಫೈನ್ ಮಾಡಿ ಬರೋ ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಏನಿದೆ, ದಟ್ ಈಸ್ ಅ ವೆರಿ ಬಿಗ್ಗೆಸ್ಟ್ ಸೈಲೆಂಟ್ ಕಿಲ್ಲರ್ ಸರ್. ಇನ್ನೊಂದು ಪ್ರೆಸೆಂಟೇಷನ್ ಮೂಲಕ ತಮಗೆ ತೋರಿಸ್ತೀನಿ ಸರ್. ಇದು ಅನ್ಕೊಳ್ಳಿ ಸರ್, ನಮ್ಮ ಒಂದು ಕಿಚನ್ ಅಲ್ಲಿ ನಾವು ಒಂದು ಇದು ಇಲಿಸ್ಟ್ರೇಷನ್ ತೋರಿಸ್ತಾ ಇದೀವಿ. ಇದು ಒಂದು ಕಿಚನ್ ಇದೆ ಸರ್, ರಿಫೈನ್ಡ್ ಆಯಿಲ್ ಬಳಸುವ ಒಂದು ಕಿಚನ್. ನಮ್ಮೆಲ್ಲರಿಗೂ ಮನೆ ವೀಕ್ಷಕರಿಗೆ ಗೊತ್ತಿರಬಹುದು, ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ನಾವು ರಿಫೈನ್ಡ್ ಆಯಿಲ್ 1 ಸತೆ 2 ಸತೆ ಕುದಿಸಿದಾಗೆ, ಅದರಲ್ಲಿ ಕರಗಿಸಿದಾಗೆ, 2ನೇ ಸತೆ 3ನೇ ಸತೆ ರೀಫ್ರೈ ಮಾಡಿದಾಗ ಎಣ್ಣೆ ಕಲರ್ ನೋಡಿ ಸರ್ ಹಿಂಗ್ ಚೇಂಜ್ ಆಗ್ಬಿಡುತ್ತೆ. ಎಣ್ಣೆಯಲ್ಲೆಲ್ಲ ಈ ಟೈಪ್ ಬ್ಯಾಕ್ಟೀರಿಯಾಸ್ ಎಲ್ಲ ಜನರೇಟ್ ಆಗ್ತವೆ. ಸೊ ಇನ್ನೊಂದು, ಎಣ್ಣೆ ಪೂರ್ತಿ ಕೆಟ್ಟೋಗ್ಬಿಡುತ್ತೆ.
ರಿಫೈನ್ಡ್ ಆಯಿಲ್ ಒನ್ಸ್ ಯೂಸ್ಡ್ ಶುಡ್ ಬಿ ಥ್ರೋನ್ ಅವೇ. ಫಸ್ಟ್ ಆಫ್ ಆಲ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡಲೇಬಾರ್ದು. ಒನ್ಸ್ ಯೂಸ್ಡ್ ಅದ್ರಲ್ಲಿ ಫ್ರೈ ಆದ್ಮೇಲೆ ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ರಿಫ್ರೈಯಿಂಗ್. ದ ಬಿಗ್ಗೆಸ್ಟ್ ರೀಸನ್ ಫಾರ್ ಕ್ಯಾನ್ಸರ್ ಇಸ್ ರಿಯೂಸಿಂಗ್ ಆಫ್ ರಿಫೈನ್ಡ್ ಆಯಿಲ್ ಸರ್. ಸೊ ಅದನ್ನ ಅಲ್ಲೇ ಬಿಸಾಕ್ ಬಿಡ್ಬೇಕು. ನೆಕ್ಸ್ಟ್ ಇದ್ರಲ್ಲಿ ತಾವು ನೋಡ್ಬೋದು ಸರ್, ಇಷ್ಟು ಕಪ್ಪಗೆಲ್ಲ ಹೊಗೆ ಆಗಿದೆ ಅಲ್ಲಿ ನೋಡ್ಬೋದು. ಹಾ ಸರ್, ನಮ್ಮ ಅಡಿಗೆ ಮನೆಗಳಲ್ಲಿ ನಾವು ಸಾಕಷ್ಟು ನೋಡ್ತೀವಿ, ಎಣ್ಣೆಯಲ್ಲಿ ನಾವು ಏನಾದ್ರೂ ಇದು ಫ್ರೈ ಮಾಡಿದಾಗೆ ಹೊಗೆ ಬರುತ್ತೆ, ಬ್ಲಾಕ್ ಹೊಗೆ. ಇಮ್ಯಾಜಿನ್ ಮಾಡಿ ಸರ್, ನಮ್ಮ ಗೋಡೆ ಇರೋ ಪೇಂಟ್ಗಳು ಅಷ್ಟು ಕಿಚನ್ ವಾಲ್ಸ್ ಪೇಂಟ್ಸ್ ಟೈಲ್ಸ್ ನ ಅದೆಷ್ಟು ಇದಾಗಿರುತ್ತೆ, ಅದು ಜಿಗಿ ಜಿಗಿ ಆಗಿರುತ್ತೆ. ಅದು ನಮ್ಮ ದೇಹಗಳಲ್ಲಿ ಹೋಗಿ ನಮ್ಮ ವೀನ್ಸ್ ಅಲ್ಲಿ ನಮ್ಮ ಆರ್ಟರೀಸ್ ಅಲ್ಲಿ ಎಷ್ಟು ಜಿಗಿ ಮಾಡ್ಬಿಟ್ಟು ಆ ಜಿಗಿಟ್ ಪದಾರ್ಥ ಏನಿದೆ ದಟ್ ಈಸ್ ಓನ್ಲಿ ದ ಟ್ರಾನ್ಸ್ ಫ್ಯಾಟ್ ಸರ್. ಓಹೋ. ಸೊ ಈ ತರ ಒಂದು ರಿಫೈನ್ಡ್ ಆಯಿಲ್ ನಮ್ಮ ದೇಹಕ್ಕೆ ಈ ತರ ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು ಇದು. ಎಸ್ ಸರ್, ಎಸ್ ಸರ್. ಸೊ ಈ ತರ ಮಾಡ್ತಾರೆ. ಈಗ ನಿಮ್ ಆಯಿಲ್ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಅಂತ ನಂಗೆ ತೋರಿಸಿ ಸರ್. ಎಸ್ ಸರ್, ಇಲ್ಲಿ ನಾನ್ ನಿಮ್ಗೆ ತೋರಿಸ್ದಂಗೆ ಸರ್, ಇದು ಒಂದು ರಿಫೈನ್ಡ್ ಆಯಿಲ್ ಇಂಗ್ರೀಡಿಯೆಂಟ್ಸ್. ಇದರಲ್ಲಿ ಆಯಿಲ್ ಅಂತೂ ಇರುತ್ತೆ, ಅದ್ರ ಜೊತೆಗೆ ಇಷ್ಟು ಸಾಕಷ್ಟು ಕೆಮಿಕಲ್ಸ್ ಇರ್ತವೆ. ವೀಕ್ಷಕರು ನೀವೆಲ್ಲರೂ ತಮ್ಮ ಮನೆಯಲ್ಲಿ ಯಾವುದೇ ಅಡಿಗೆ ಎಣ್ಣೆ ನೀವೇನ್ ಬಳಸ್ತಾ ಇದ್ದೀರಾ ರಿಫೈನ್ಡ್ ಆಯಿಲ್, ಅದ್ರ ಇಂಗ್ರೀಡಿಯೆಂಟ್ಸ್ ಅನ್ನು ನೀವು ಇವತ್ತೇ ಈ ವಿಡಿಯೋ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಚೆಕ್ ಮಾಡಿ, ನಿಮ್ಗೂ ಗೊತ್ತಾಗುತ್ತೆ. ದೇ ಆರ್ ನಾಟ್ ಜಸ್ಟ್ ಸೆಲ್ಲಿಂಗ್ ರಿಫೈನ್ಡ್ ಆಯಿಲ್ಸ್. ಅವರು ಸರ್ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ, ನಮ್ಮ ಪೌಚ್ ಅಲ್ಲಿ ನಮ್ಮ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನೋಡಿ ಇದರಲ್ಲಿ ಇದೆ. ಆದ್ರೆ ನಾವು ದೊಡ್ಡ ದೊಡ್ಡ ಬ್ರ್ಯಾಂಡ್ ಸೆಲೆಬ್ರಿಟೀಸ್ ಎಂಡೋರ್ಸ್ಮೆಂಟ್ ಮಾಡ್ಬಿಟ್ಟಿರ್ತಾರೆ, ಬಂದ್ಬಿಟ್ಟು ತೋರಿಸ್ತಾರೆ ಎಣ್ಣೆ ಚೆನ್ನಾಗಿದೆ ಅಂತ ನಾವು ಹೋಗ್ಬಿಟ್ಟು ಸೂಪರ್ ಮಾರ್ಕೆಟ್ಸ್ ಗಳಿಂದ ಕಿರಾಣಿ ಶಾಪ್ ಗಳಿಂದ ಎಣ್ಣೆ ತಗೊಂಡ್ಬರ್ತಾ ಇದೀವಿ ಸರ್. ಆದ್ರೆ ದಟ್ ಈಸ್ ದ ಸ್ಲೋ ಪಾಯ್ಸನ್ ನಾವು ತರ್ತಾ ಇರೋದು ಸರ್. ಸೊ ಇದೇ ನಮ್ಮ ಹಂಪಿ ಪ್ಯೂರ್ ಎಣ್ಣೆ ಏನಿದೆ, ಫಾರ್ ಎಕ್ಸಾಂಪಲ್ ಇದು ಕಡಲೆಕಾಯಿ ಬೀಜ ಇದೆ ಸರ್. 1 ಲೀಟರ್ ಎಣ್ಣೆ ಈ ಬಾಟಲ್ ಸ್ಯಾಂಪಲ್ ಇಲಿಸ್ಟ್ರೇಷನ್ ಅಲ್ಲಿ ಕಡಲೆಕಾಯಿ ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಸೊ ಪ್ಯೂರ್ ಕಡಲೆಕಾಯಿದು. ಮತ್ತೆ ಇದು ಯಾವ ಸರ್? ಇದು ಸರ್ ಕುಸುಬೆ ಸರ್. ನಮ್ಮ ಕರ್ನಾಟಕದಲ್ಲೇ ನಾರ್ತ್ ಕರ್ನಾಟಕದಲ್ಲಿ ಬೆಳೆಯೋ ಒಂದು ಸೂಪರ್ ಆಯಿಲ್ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ನಾನು ಮುಂದೆ ನಿಮ್ಗೆ ವಿಡಿಯೋ ಅಲ್ಲಿ ತಿಳಿಸ್ತೀನಿ. ಪ್ಯೂರ್ ಇರುತ್ತೆ, ಅದ್ರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಶೇಂಗಾ ಕುಸುಬೆ ಅದು ಬಿಟ್ರೆ ಏನು ಇರಲ್ಲ. ಏನು ಅಡಿಷನಲ್ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ನೆಕ್ಸ್ಟ್ ಅದ್ರಲ್ಲಿ ಹಾಕೋಬಿಟ್ಟು ಕೆಮಿಕಲ್ಸ್ ರಿಫೈನಿಂಗ್ ಅದು ಇದು ಏನೇನು ಇರಲ್ಲ ಸರ್. 100% ನ್ಯಾಚುರಲ್ ಆಯಿಲ್ ನ್ಯಾಚುರಲ್ ಫಾರ್ಮ್ ಅಲ್ಲಿ ಇರುತ್ತೆ. ಈಗ ನೀವು ಹೇಳಿದ್ರಿ ದೊಡ್ಡ ಸೆಲೆಬ್ರಿಟೀಸ್ ಎಂಡೋರ್ಸ್ಮೆಂಟ್ ಮಾಡ್ತಾರೆ, ಅವ್ರ ಮನೆಯಲ್ಲಿ ಈ ತರ ಒಂದು ಯಾವ್ದು ಎಂಡೋರ್ಸ್ಮೆಂಟ್ ಮಾಡಿರ್ತಾರೆ ಅವ್ರ ಮನೆಯಲ್ಲಿ ಇರಲ್ಲ ಇದು ಆಕ್ಚುಲಿ. ಎಸ್ ಸರ್, ನೀವು ಹೇಳಿರೋದು ನಿಜ, ಕರೆಕ್ಟ್ ಅಲ್ವಾ ನಾನು ಹೇಳಿರೋದು? ಹೌದು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಹಣ ಸಿಗತ್ತೆ ಇದು ಸಿಗತ್ತೆ ಅಂತ. ನಾವು ಅದನ್ನ ಫ್ಯಾನ್ಸ್ ಅದು ಇದು ಅಂತ ತಿಳ್ಕೊಂಡು ನಾವು ಹೋಗ್ತೀವಿ. ಮತ್ತೆ ಇನ್ನೊಂದು ಏನಂತಂದ್ರೆ ನಮ್ಮ ಜನಗಳಿಗೆ ಏನಿದೆ ಅಂತಂದ್ರೆ ಕಡಿಮೆ ಬೆಲೆಗೆ ಸಿಗತ್ತೆ ಅಂತ ತಗೊಂಡ್ಬಿಡ್ತಾರೆ. ಹೌದಪ್ಪ, ಹೌದು. ಅದ್ರ ಸೈಡ್ ಎಫೆಕ್ಟ್ಸ್ ಏನಿದೆ ಈಗ ನೀವು ಹೇಳಿದ್ರಿ, ಹಾರ್ಟ್ ಅಟ್ಯಾಕ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹಾಸ್ಪಿಟಲ್ ಬಿಲ್ ಎಷ್ಟಾಗ್ಬೋದು ಸರ್ ನಿಮ್ ಪ್ರಕಾರ? ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ಎಲ್ಲ ವೀಕ್ಷಕರಿಗೆ ಹೇಳಕ್ಕೆ ಪ್ರಸ್ತುತ ಪಡ್ತೀನಿ ಸರ್, ಇಷ್ಟಪಡ್ತೀನಿ ಸರ್. ನಾವು ಫಾರ್ ಎಕ್ಸಾಂಪಲ್ ನಾವೊಂದು ಎಕ್ಸಾಂಪಲ್ ತಗೊಳ್ಳೋಣ. 5 ಜನರು ಒಂದು ಫ್ಯಾಮಿಲಿ ಇದೆ, ಕುಟುಂಬ ಇದೆ, 5 ಮೆಂಬರ್ಸ್. ಜನರಲಿ ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಎಲ್ಲ ಆಗ್ಬಿಟ್ಟಿದ್ದಾವೆ. 5 ಮೆಂಬರ್ಸ್ ನಾರ್ಮಲ್ ಫ್ಯಾಮಿಲಿ ಇರುತ್ತೆ. 5 ಮೆಂಬರ್ಸ್ ಅಲ್ಲಿ ನಮ್ಮ ಪ್ರಕಾರ ಆವರೇಜ್ ಎಸ್ಟಿಮೇಟ್ ಪ್ರಕಾರ ತಿಂಗಳಿಗೆ 5 ಲೀಟರ್ ಎಣ್ಣೆ ತಗೋಬಹುದು ಸರ್ ಅವರು ಕನ್ಸಂಪ್ಷನ್ಗೋಸ್ಕರ, ಮನೆಗೆ ಅಡಿಗೆಗೆ ಬೆಳೆಸಬಹುದು. 5 ಲೀಟರ್ಸ್ ರಿಫೈನ್ಡ್ ಆಯಿಲ್, ಈಗ ಆವರೇಜ್ ರಿಫೈನ್ಡ್ ಆಯಿಲ್ ಪ್ರೈಸ್ ನಾವು ಮಾರ್ಕೆಟ್ ಅಲ್ಲಿ ಸಿಗೋ ರಿಫೈನ್ಡ್ ಆಯಿಲ್ 150 ಅನ್ಕೊಳ್ಳೋಣ ಸರ್. 150, 180, 120 ಪಾಮ್ ಆಯಿಲ್ ಬರುತ್ತೆ, 200 ವರೆಗೂ ಬರುತ್ತೆ. ಆವರೇಜ್ ನಾವು 150 ಇಟ್ಕೊಳ್ಳೋಣ. 150 × 5 150 × 5 ತಗೊಂಡ್ರೆ 750 ರೂಪಾಯಿ ತಿಂಗಳಿಗೆ ಆಯಿಲ್ ಖರ್ಚು ಬಂತು ಸರ್. ಹೌದೌದು. ಓಕೆ ಸರ್, ಅದೇ ಜಾಗದಾಗ ನಾವು ಹಂಪಿ ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಗಾಣದ ಎಣ್ಣೆ ನಮ್ ತಗೊಳ್ಳೋಣ ಸರ್. ನಮ್ಮ ಆಯಿಲ್ ಬಂದ್ಬಿಟ್ಟು 320 ರೂಪೀಸ್ ಪರ್ ಲೀಟರ್ ಇದೆ. ಅದೇ 320 × 5 ಮಾಡಿದ್ರೆ 1600 ರೂಪಾಯಿ ಆಗುತ್ತೆ ಸರ್. 1600 ರೂಪಾಯಿ ಇಲ್ಲಿ 750 ರೂಪಾಯಿ ಸರ್. ಸರ್ ತಿಂಗಳಿಗೆ ಎಷ್ಟು ಖರ್ಚು ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಸರ್? ಆಲ್ಮೋಸ್ಟ್ 800 ರೂಪೀಸ್ ತಿಂಗಳಿಗೆ ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಇಂಟು 12 ತಿಂಗಳು ಇರುತ್ತೆ ಸರ್ ವರ್ಷದಲ್ಲಿ. 800 × 12 ಮಾಡಿದ್ರೆ ಎಷ್ಟಾಗುತ್ತೆ ಸರ್? 9600 ರೂಪೀಸ್ ಆಗುತ್ತೆ. ಜಸ್ಟ್ 10,000 ರೂಪಾಯಿ ಅಪ್ರಾಕ್ಸ್ ಮೋಟಿ ಲೆಕ್ಕ ಹೇಳಿದ್ರೆ 10,000 ರೂಪಾಯಿ ನಾವು ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇದೀವಿ. ಅದರಿಂದ ನಮ್ಮೆಲ್ಲ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ನಾವು ಹೆಲ್ತ್ ಅನ್ನು ನಾವು ಕಾಪಾಡ್ತಾ ಇದೀವಿ ಸರ್. ಜಸ್ಟ್ ನಾವು ಇಲ್ಲಿ ಒಂದು ಇಲಿಸ್ಟ್ರೇಷನ್ ಮೂಲಕ ಇದು ನಂಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತಿನ ದಿನಗಳಲ್ಲಿ ಇಫ್ ವಿ ಡೋಂಟ್ ಪೇ ಫಾರ್ ದ ರೈಟ್ ಆಯಿಲ್ಸ್ ನಾವು ಇವತ್ತು ನಾವೇನೋ ಗಾಣದ ಎಣ್ಣೆ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬೇಡ ಬಿಡಪ್ಪ ಏನಕ್ಕೆ ಅದೆಲ್ಲ ಬಿಡೋ, ಏನು ಬಜಾರಲ್ಲೆಲ್ಲ ಸಿಗುತ್ತೆ ಅದೇ ಬಳಸೋಣ, ಎಲ್ಲಾರು ಬಳಸ್ತಾ ಇದಾರೆ ನಾವು ಬಳಸೋಣ ಅಂದ್ರೆ ಏನು ವರ್ಷಕ್ಕೆ ನಾವು 10,000 ಹಿಂಗೆ ಎಲ್ಲೋ ಹೋಗ್ಬಿಟ್ರೆ ಒಂದೇ ದಿವಸದಲ್ಲಿ ಖರ್ಚು ಮಾಡ್ಬಿಡ್ತೀವಿ ಸರ್. 10,000 ಉಳ್ಸಕ್ಕೆ ಏನ್ ನೋಡ್ತಾ ಇದೀವಿ, ನಾಳೆ ಹೋಗ್ಬಿಟ್ಟು ನಾವು ದೊಡ್ಡ ಹಾಸ್ಪಿಟಲ್ ಬಿಲ್ಗಳು ಲಕ್ಷಾನ್ಗಟ್ಲೆ ಹಾಸ್ಪಿಟಲ್ ಬಿಲ್ಗಳು ಕಟ್ಟಬೇಕಾಗುತ್ತೆ ಸರ್. ಇದೇ ನಾನು ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಸರ್. ಇವತ್ತು 10,000 ಜನರಿಗೆ ಕಾಸ್ಟ್ಲಿ ಅನ್ಸ್ಬೋದು, ಏನಕ್ಕೆ ಅಪ್ಪ 10,000 ಎಕ್ಸ್ಟ್ರಾ ಕೊಡೋದು ಅಂತ. ಅದೇ ಒಂದು ಎಕ್ಸಾಂಪಲ್, ನನಗೆ ಇವತ್ತು ಹಾರ್ಟ್ ಬ್ಲಾಕ್ ಆಗ್ಬಿಟ್ಟು ನನಗೆ ಹಾರ್ಟ್ ಅಟ್ಯಾಕ್ ಬಂತು, ಇಮಿಡಿಯೇಟ್ ನಾವು ಹಾಸ್ಪಿಟ್ಲಿಗೆ ಓಡ್ಬಿಟ್ಟು ಹೋಗ್ತೀವಿ. ಡಾಕ್ಟರ್ ಹೇಳ್ತಾರೆ 50,000 ರೂಪಾಯಿ ಬ್ಲಡ್ ಥಿಕ್ನಿಂಗ್ ಮಾಡೋದಕ್ಕೆ ಮಾಡೋದಕ್ಕೆ ಇಂಜೆಕ್ಷನ್ ಕೊಡಬೇಕು ಅಂತ. ನಾವಲ್ಲಿ 1 ಸೆಕೆಂಡ್ ಆಲೋಚನೆ ಮಾಡಲ್ಲ ಸರ್. ಒಂದೇ ಹೇಳ್ತೀವಿ ಸರ್, ಏನ್ ಮಾಡಬೇಕು ಮಾಡಿ, ಏನ್ ಕೊಡಬೇಕು ಕೊಡಿ, ಪ್ರಾಣ ಉಳಿಸಿ ಅಂತ ಹೇಳ್ತೀವಿ ಸರ್. ಅದೇ ಲೋನು ಅದು ಎಲ್ಲ ತಗೊಳ್ಳೋ, ಅದರಲ್ಲಿ ಮಿಡಲ್ ಕ್ಲಾಸ್ ಜನ ಇರ್ತಾರೆ, ಲೋನ್ ಇರ್ಬೋದು ಅದು ಇದು ತಗೊಂಡು ಮತ್ತೆ ಅವರು ಸೇವಿಂಗ್ಸ್ ಅನ್ನ ಎಲ್ಲ ಆಲ್ಮೋಸ್ಟ್ ಹಾಸ್ಪಿಟಲ್ ಹೋಗ್ಬಿಡುತ್ತೆ. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಏನಂತಿದೆ, ಪೇ ಫಾರ್ ದ ರೈಟ್ ಆಯಿಲ್. ನಾವು
ಆರ್ ಪೇ ಫಾರ್ ದ ಹಾಸ್ಪಿಟಲ್ ಬಿಲ್ಸ್ ಲೇಟರ್. ಎಸ್ ಸರ್. ಸೊ ಅದು ವರ್ಷಕ್ಕೆ 10,000 ರೂಪಾಯಿ ಅಂತಂದ್ರೆ ಅದು ಕಡಿಮೆನೆ ಆಕ್ಚುಲಿ. ಸೊ ಈಗ ನೀವು ಆಲ್ಮೋಸ್ಟ್ ಎಲ್ಲ ನಮ್ಗೆ ತಿಳಿಸ್ಬಿಟ್ರಿ ಯಾವ ತರ ಏನ್ ಆಗ್ತಾ ಇದೆ ಏನಿಲ್ಲ ಅಂತ. ಸೊ ಈಗ ನಿಮ್ಮ ಏನು ಹಂಪಿದು ಪ್ಯೂರ್ ಆಯಿಲ್ಸ್ ಏನೇನು ಯಾವ ತರದ ವೆರೈಟೀಸ್ ಇದೆ ಅದ್ರ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗಿ ನಮ್ಗೆ. ಹೌದು ಸರ್. ಅದ್ರ ಮುಂಚೆ ಒಂದು ಸಣ್ಣ ಮಾತು ಹೇಳೋಕೆ ಇಷ್ಟಪಡ್ತೀನಿ ಸರ್. ಓಕೆ. ಆಯಿಲ್ ಬಳಸಿ, ಓಕೆ, ಕಡಿಮೆ ಬಳಸಿ ಪರವಾಗಿಲ್ಲ, ಆದ್ರೆ ರೈಟ್ ಆಯಿಲ್ ಯೂಸ್ ಮಾಡಿ. ಓಕೆ. ನಾನು ನಮ್ಮ ಹಂಪಿ ಪ್ಯೂರ್ ಆಯಿಲ್ ಯೂಸ್ ಮಾಡಿ ಅಂತ ಹೇಳಲ್ಲ ಸರ್. ಗಾಣದೆಣ್ಣೆ ಒಳ್ಳೆ ಕ್ವಾಲಿಟಿ ಗುಣಮಟ್ಟದ ಶೇಂಗಾ ಆಗಿರ್ಲಿ, ಕುಸುಬೆ ಆಗಿರ್ಲಿ, ಗುಣಮಟ್ಟದ ಬೀಜಗಳು ಹಾಕಿ ಪ್ರಾಪರ್ FSSAI ಗೈಡ್ಲೈನ್ಸ್ ಅಲ್ಲಿ ಪ್ರಾಪರ್ ಹೈಜಿನಿಕ್ ಪ್ರಿಪರೇಷನ್ ಮಾಡ್ತಾರೆ. ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಗಾಣದ ಎಣ್ಣೆ ಬಳಸಿ. ರಿಫೈನ್ಡ್ ಆಯಿಲ್ ಅನ್ನು ಪ್ಲೀಸ್ ವೀಕ್ಷಕರೇ ಕ್ಲೋಸ್ ಮಾಡಿ. ಇನ್ನೊಂದು ಸರ್, ಒಂದು ಹೆಲ್ತ್ ಬೆನಿಫಿಟ್ ಇದೆ. ಇನ್ನೊಂದು ನೆಕ್ಸ್ಟ್ ನಾನು ನಿಮ್ಗೆ ನಮ್ದು ಒಂದು ವರ್ಡ್ ನಾವು ಇದು ಮಾಡಿದೀವಿ, ಕಾಯಿನ್ ಮಾಡಿದೀವಿ ಸರ್, ಎಕ್ಸ್ಪೀರಿಯನ್ಸ್ ದ ರೆವಲ್ಯೂಷನ್ ಅಂತ ಸರ್. ಎಕ್ಸ್ಪೀರಿಯನ್ಸ್ ದ ರೆವಲ್ಯೂಷನ್. ಹೌದು ಸರ್. ಎಸ್, ರೆವಲ್ಯೂಷನ್ ಅಂತ ಒಂದು ಏನ್ ವರ್ಡ್ ಇದೆ. ರೆವಲ್ಯೂಷನ್ ಅಂದ್ರೆ ಕ್ರಾಂತಿ ಅಂತ ಹೇಳ್ತೀವಿ. ಅದೇ ಪ್ರಕಾರ ನಾವು ಈ ವರ್ಡ್ ಅನ್ನು ಕಾಯಿನ್ ಮಾಡಿದೀವಿ ಸರ್, ರಿಜಿಸ್ಟರ್ ಮಾಡಿದೀವಿ. ರೆವಲ್ಯೂಷನ್ ಅಂತ ಸರ್. ಎಕ್ಸ್ಪೀರಿಯನ್ಸ್ ದಿ ರೆವಲ್ಯೂಷನ್. ರೆವಲ್ಯೂಷನ್ ಅಂದ್ರೆ ಏನು ಸರ್? ರೆವಲ್ಯೂಷನ್ ಅಂದ್ರೆ ವಿ ಎಟ್ ಹಂಪಿ ಪ್ಯೂರ್ ಏಮ್ ಟು ಬ್ರಿಂಗ್ ಫಾರ್ವರ್ಡ್ ದ ರೆವಲ್ಯೂಷನ್ ಇನ್ ಆಯಿಲ್ ಇಂಡಸ್ಟ್ರಿ ಸರ್. ಅದೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀರಾ. ಸೊ ಈ ರಿಫೈನ್ಡ್ ಆಯಿಲ್ ನ ನೀವು ಕಿತ್ತ ಹಾಕಿ ಅನ್ರಿಫೈನ್ಡ್ ಆಯಿಲ್ ನ ಯೂಸ್ ಮಾಡಿ ಅಂತ ನೀವು ಹೇಳ್ತಾ ಇರೋದು. ಹೌದು ಸರ್. ಸೊ ನಾವು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಜನರಿಗೆ ಗೊತ್ತಾಗಿದೆ ಈಗ ರಿಫೈನ್ಡ್ ಆಯಿಲ್ ದಿಂದ ಏನೇನು ತೊಂದರೆಗಳಾಗತ್ತೆ ಏನೇನಿಲ್ಲ ಅಂತ. ಈಗ ನಿಮ್ಮ ಏನು ಪ್ರಾಡಕ್ಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಹೌದು ಸರ್. ಮತ್ತೆ ಇದಾದ್ಮೇಲೆ ನೀವೇನೋ ಒಂದು ಫ್ರಾಂಚೈಸಿ ಮಾಡೆಲ್ ಕೂಡ ಇಲ್ಲಿ. ಹೌದು ಸರ್. ಎಲ್ಲ ವೀಕ್ಷಕರಿಗೆ ಒಂದು ಬಿಸ್ನೆಸ್ ಮಾಡೆಲ್ ನಾನು ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರೂ ಸ್ಟೇಟ್ ಟ್ಯೂನ್ಡ್ ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ನಾವು ಇಲ್ಲಿ ಹಂಪಿ ಪ್ಯೂರ್ ಒಂದು ಬಿಸ್ನೆಸ್ ಮಾಡೆಲ್ ಎಲ್ಲರೂ ಮಾಡ್ಲಿ. ನಮ್ದು ಏನು ರೆವಲ್ಯೂಷನ್ ಅಂತ ಏನು ಹೇಳಿದೆಯಲ್ಲ ಸರ್, ಅದ್ರ ಬಗ್ಗೆನೂ ನಿಮ್ಗೆ ಹೇಳ್ತೀನಿ. ರೆವಲ್ಯೂಷನ್ ಅಲ್ಲಿ ಒಂದು ಡಿಜಿಟಿಫೈಯಿಂಗ್ ದಿ ಹೆಲ್ತ್ ಆಫ್ ದಿ ನೇಷನ್. ಒಂದು ಎಲ್ಲರೂ ಒಳ್ಳೇದು ತಿನ್ಬೇಕು, ಅವರ ಹೆಲ್ತ್ ಒಳ್ಳೇದಾಗಿರ್ಬೇಕು. ಎರಡನೇದು ಸರ್, ಈ ಏನು ನಾವು ಆಯಿಲ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೀವಲ್ಲ, ವಿ ಪ್ರೊಕ್ಯೂರ್ ಸೀಡ್ಸ್ ಲೋಕಲಿ. ಇಲ್ಲಿ ನಮ್ಮ ಲೋಕಲ್ ರೈತರುಗಳಿಂದ ನಾವು ಬೀಜವನ್ನು ಖರೀದಿಸ್ತೀವಿ ಸರ್. ಆದ್ರೆ ಅದೇ ರಿಫೈನ್ಡ್ ಆಯಿಲ್ ಏನಾಗುತ್ತೆ ಸರ್, ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಲಾಸ್ಟ್ ಇಯರ್ ಯುಕ್ರೇನ್ ಯುದ್ಧ ಆಯ್ತು. ಅಲ್ಲಿ ಯುದ್ಧ ಆದಾಗೆ ನಮ್ಮ ಇಲ್ಲಿ ರಿಫೈನ್ಡ್ ಆಯಿಲ್ ಬೆಲೆ ಫುಲ್ ಏರ್ಬಿಡ್ತು. ಅದು ಏನಕ್ಕೆ ಸರ್? ಅಲ್ಲಿಂದ ಎಕ್ಸ್ಪೋರ್ಟ್ ಸರ್, ಕಂಪ್ಲೀಟ್ ಇಂಪೋರ್ಟ್ ಆಗುತ್ತೆ ಸರ್. ಸಾವಿರಾರು ಕೋಟಿ ಟ್ರಿಲಿಯನ್ಸ್ ಗಟ್ಲೆ ಇವತ್ತು ನಾವು ಇಂಪೋರ್ಟ್ ಮಾಡ್ತಾ ಇದೀವಿ ರಿಫೈನ್ಡ್ ಆಯಿಲ್. ಒಂದು ಸ್ಟಡಿ ಪ್ರಕಾರ ಸರ್, ಇಂಡಿಯಾದಲ್ಲಿ ನಾವೇನ್ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಡಿಗೆ ಎಣ್ಣೆ, ಅದರಲ್ಲಿ 67% ಆಯಿಲ್ ಇಂಪೋರ್ಟ್ ಆಗುತ್ತೆ ಸರ್. ಏನಕ್ಕೆ ಸರ್? ನಮ್ಮ ದೇಶದಲ್ಲಿ ಇಷ್ಟೊಂದು ಅನ್ನದಾತಗಳಿದ್ದಾರೆ, ಇಷ್ಟೊಂದು ಕೃಷಿ ಇದಿದೆ, ನಮ್ಮ ಕೃಷಿ ಪ್ರಧಾನ ದೇಶ ಅಂತ ನಮ್ಮ ಇಂಡಿಯಾ ಭಾರತವನ್ನು ನಾವು ಹೇಳ್ತೀವಿ. ಏನಕ್ಕೆ ಸರ್? ಏನಾಗಿದೆ? ನಮ್ಮಲ್ಲಿ ಸೀಡ್ಸ್ ಬೆಳೆಯಲ್ಲ ಸರ್, ಶೇಂಗಾ ಬೆಳೆಯಲ್ಲ ನಮ್ಮಲ್ಲಿ, ಕುಸುಬೆ ಬೆಳೆಯಲ್ಲ ನಮ್ಮಲ್ಲಿ, ಸಾಸಿವೆ ಬೆಳೆಯಲ್ಲ ನಮ್ಮಲ್ಲಿ, ಎಲ್ಲ ಬೆಳೆಯುತ್ತೆ. ಕೊಬ್ಬರಿ ಬೆಳೆಯಲ್ಲ ಸರ್, ಇಷ್ಟೊಂದು ಎಲ್ಲ ಬೆಳೆಯುತ್ತೆ. ಆದ್ರೆ ನಾವು ತಿಳುವಳಿಕೆ ಇಲ್ಲಾರದೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ನ, ಸೆಲೆಬ್ರಿಟೀಸ್ ಎಂಡೋರ್ಸ್ಮೆಂಟ್ ನೋಡ್ಬಿಟ್ಟು ರಿಫೈನ್ಡ್ ಆಯಿಲ್ ಸ್ವಿಚ್ ಆಗ್ತಾ ಇದೀವಿ. ಆದ್ರೆ ರೆವಲ್ಯೂಷನ್ ಅಲ್ಲಿ ನಾವೇನು ವಿ ಬ್ರಿಂಗ್ ಒಂದು ಕ್ರಾಂತಿಯನ್ನು ತರ್ತಾ ಇದೀವಿ. ಲೋಕಲ್ ವಾಯ್ಸ್ ನಮ್ಮ ಪ್ರಧಾನಿ ಆದಂತ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ, ವೋಕಲ್ ಫಾರ್ ಲೋಕಲ್. ನಮ್ಮ ಲೋಕಲ್ ರೈತರುಗಳಿಗೆ ಅವರಿಗನ್ನು ನಾವು ಹಂಪಿ ಪ್ಯೂರ್ ಮೂಲಕ ಲೋಕಲ್ ಸೀಡ್ಸ್ ಅನ್ನು ಅಲ್ಲಿ ಅವ್ರ ಹತ್ರ ಪ್ರೊಕ್ಯೂರ್ ಮಾಡ್ತೀವಿ. ಅವರಿಗೂ ಒಂದು ರೈತರಿಗೂ ಒಂದು ಸಬಲಗೊಳಿಸುವ ನಮ್ಮ ಒಂದು ಪ್ರಯಾಸ ಇದೆ ಸರ್ ಹಂಪಿ ಪ್ಯೂರ್ ಅಲ್ಲಿ. ನೆಕ್ಸ್ಟ್ ನಾವು ಇಲ್ಲಿ ನಮ್ಮ ಜರ್ನಿ ಬಗ್ಗೆ ಹಾಗೂ ನಮ್ಮ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಯಿಲ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಹಂಪಿ ಪ್ಯೂರ್ ಅಲ್ಲಿ ಸರ್ ನಮ್ಮಲ್ಲಿ 2 ಟೈಪ್ಸ್ ಆಫ್ ಆಯಿಲ್ ಇದಾವೆ ಸರ್. ಓಕೆ. 2 ಕ್ಯಾಟಗರಿಯನ್ನು ಮಾಡಿದೀವಿ ಹಂಪಿ ಪ್ಯೂರ್ ಅಲ್ಲಿ. ಒಂದು ಬಂದ್ಬಿಟ್ಟು ಪ್ರಥಮವಾದ ಕುಕಿಂಗ್ ಆಯಿಲ್ಸ್, ಎರಡನೇದು ಎಸೆನ್ಷಿಯಲ್ ಆಯಿಲ್ಸ್. ಎಸೆನ್ಷಿಯಲ್ ಆಯಿಲ್ಸ್ ಅಲ್ಲಿ ಸ್ಕಿನ್ ಕೇರ್ಗೆ, ಹೇರ್ ಕೇರ್ಗೆ, ಮಸಾಜ್ಗೆ, ಬೇಬಿ ಮಸಾಜ್ಗೆ, ಜಾಯಿಂಟ್ಸ್ ಫ್ಲೆಕ್ಸಿಬಿಲಿಟಿ ಪೇನ್ಸ್ಗೆ, ಅದಕ್ಕೆ ಎಲ್ಲದಕ್ಕೆ ಯೂಸ್ ಮಾಡೋ ಒಂದು ಎಸೆನ್ಷಿಯಲ್ ಆಯಿಲ್ಸ್. ಸೊ ಇಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ಬಗ್ಗೆ ಹೇಳಕ್ಕೆ ಇದು ನೋಡ್ತೀನಿ ಸರ್. ಎಸೆನ್ಷಿಯಲ್ ಆಯಿಲ್ಸ್ ಅಲ್ಲಿ ನಮ್ಮ ಹತ್ರ 8 ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಯಿಲ್ ಇದಾವೆ. ನೀಮ್ ಆಯಿಲು, ಕ್ಯಾಸ್ಟರ್ ಆಯಿಲು, ಆಲ್ಮಂಡ್ ಆಯಿಲು, ವಾಲ್ನಟ್ ಆಯಿಲು, ಫ್ಲಾಕ್ಸೀಡ್ ಆಯಿಲು, ವರ್ಜಿನ್ ಕೋಕೋನಟ್ ಅಂದ್ರೆ ಇದು ಕಚ್ಚಾ ಕೊಬ್ಬರಿ ಎಣ್ಣೆ ಸರ್. ಇದು ಕಲಂಜಿ ಆಯಿಲ್, ಇದು ಮೊರಿಂಗಾ ಆಯಿಲ್. ಮೊರಿಂಗಾ ಆಯಿಲ್ ಅಂದ್ರೆ ನುಗ್ಗೆಕಾಯಿ ಸೊಪ್ಪೆ ಬರುತ್ತಲ್ಲ ಸರ್, ಆ ಬೀಜದ ಆಯಿಲ್ ಅನ್ನು ಮೊರಿಂಗಾ ಆಯಿಲ್ ಅಂತ ಹೇಳ್ತಾರೆ. ಈ ಮೊರಿಂಗಾ ಏನಿದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಹಳ ಫೇವರೇಟ್ ಆಗಿರುವಂತಹ ಪದಾರ್ಥ ಮೊರಿಂಗಾ ಸರ್. ಯಾಕಂದ್ರೆ ತುಂಬಾನೇ ಬೆನಿಫಿಟ್ ಕೊಡುತ್ತೆ. ಎಸ್ ಸರ್. ಅದಕ್ಕೆ ಅವರು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಈಗ ನೀವು ಹೇಳಿದ ಹಾಗೆ, ಈಗ ಫಾರ್ ಎಕ್ಸಾಂಪಲ್ ಕೋಕೋನಟ್ ಆಯಿಲ್ ನಲ್ಲಿ ಸಾಕಷ್ಟು ಜನ ತಗೊಂತಾರೆ. ಸೊ ಅಂಡ್ ಸೊ ಕಾಲ್ಡ್ ಕಂಪ್ನಿ ಇರುತ್ತೆ. ಅದೇ ಇಂಗ್ರೀಡಿಯೆಂಟ್ಸ್ ನಲ್ಲಿ ಅದನ್ನ ಕಡಿಮೆ ಬೆಲೆ ಮಾಡ್ಬೇಕು ಅಂತ ಏನ್ ಹಾಕಿರ್ತಾರೆ ಅಂದ್ರೆ ಮಿನರಲ್ ಆಯಿಲ್ ಅಂತ ಹಾಕಿರ್ತಾರೆ. ಎಸ್ ಸರ್. ಅದಕ್ಕೆ ಏನ್ ಕಾರಣ ಸರ್? ಯಾಕೆ ಈ ತರ ಮಾಡ್ತಿದ್ದಾರೆ ಏನು ಅಂತ ಅದ್ರ ಬಗ್ಗೆ ಸರ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಜನಕ್ಕೆ ಇವತ್ತು ಎಲ್ಲಾ ವಸ್ತು ಕಡಿಮೆ ಬೆಲೆಯಲ್ಲಿ ಬೇಕು. ನಾವು ಅದನ್ನ ಆಫ್ಟರ್ ಎಫೆಕ್ಟ್ಸ್ ನೋಡ್ತಾ ಇಲ್ಲ. ಇವತ್ತು ನಾವು 100-105 ರೂಪಾಯಿಗೆ ಎಣ್ಣೆ ತರ್ತಾ ಇದೀವಿ. ಆದ್ರೆ ನಾಳೆ ಹಾಸ್ಪಿಟಲ್ಗಳಲ್ಲಿ 50 ಲಕ್ಷ ಕೋಟಿ ರೂಪಾಯಿ ಹಾಸ್ಪಿಟಲ್, 10 ಲಕ್ಷ 50 ಲಕ್ಷ ಹಾಸ್ಪಿಟಲ್ ಬಿಲ್ ಕಟ್ಟಕ್ಕೆ ನಾವು ರೆಡಿ ಇದೀವಿ. ಆದ್ರೆ ಇವತ್ತು ನಮಗೆ ಕಡಿಮೆ ಬೆಲೆಯಲ್ಲಿ ಬೇಕು. ಅದನ್ನೇ ನಾನು ಹೇಳಿದಿಲ್ಲ ಸರ್, ಕಡಿಮೆ ಬಳಸೋಣ ಆದ್ರೆ ಒಳ್ಳೇದ್ ಬಳಸೋಣ ಸರ್. ಓಕೆ. ಸೊ ಆ ತರ ನಿಮ್ದು ಒಂದು ಕಾನ್ಸೆಪ್ಟ್ ಇದೆ. ಸೊ ಈಗ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇದು ನೀಮ್ ಆಯಿಲ್ ಸರ್. ನೀಮ್ ಅಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತೆ. ಒಂದೊಂದು ಆಯಿಲ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸರ್. ಈಗ ನೀಮ್ ಆಯಿಲ್ ಬಂದ್ಬಿಟ್ಟು
ಇವು ಯಾರಿಗೆ ಸ್ಕಿನ್ ಸ್ಕಾಲ್ಪ್ ಅಲ್ಲಿ ಇಚ್ಚಿಂಗ್ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಇರಿಟೇಷನ್ ಇರುತ್ತೆ, ಸ್ಕಿನ್ ಅಲ್ಲಿ ಪ್ಯಾಚಸ್ ಇರ್ತವೆ, ಸ್ಕಿನ್ ಇರಿಟೇಷನ್ ಇರುತ್ತೆ, ಸ್ಕಿನ್ ಎಲರ್ಜಿ ಇರುತ್ತೆ. ನೆಕ್ಸ್ಟ್ ಸಣ್ಣ ಮಗುಗಳಲ್ಲಿ ಸರ್, ನಾವು ಸಣ್ಣವರಿದ್ದಾಗೆ ನಮಗೂ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅವರು ಇದು ಬೇವಿನ ಗಿಡ ಎಲೆಗಳೆಲ್ಲ ನೀರಲ್ಲಿ ಹಾಕ್ಬಿಟ್ಟು ಕುದಿಸಿ ಬಿಸಿ ನೀರಲ್ಲಿ ನಮ್ಗೆ ಸ್ನಾನ ಮಾಡಿಸ್ತಾರೆ. ಸೊ ಅದು ಇವತ್ತಿನ ಡೇಟ್ಗಳಲ್ಲಿ ನಾನು ಹೇಳ್ದಂಗೆ ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ. ನಾವೆಲ್ಲ ಮಾಡರ್ನ್ ಲಿವಿಂಗ್ ಅಲ್ಲಿ ಬಂದಿದೀವಿ. ಇಲ್ಲಿ ನಾವು ಹೋಗ್ಬೇಕು, ಅದೆಲ್ಲ ತಗೊಂಡ್ಬರ್ಬೇಕು. ಜಸ್ಟ್ ಒಂದು ಬಿಸಿ ಕುದಿಸಿರೋ ನೀರಲ್ಲಿ ಒಂದು ಕ್ಯಾಪ್ ನೀಮ್ ಆಯಿಲ್ ಹಾಕ್ಬಿಟ್ರೆ ಬೇಬಿಗೆ ಒಂದು ನರಿಶ್ಮೆಂಟ್ ಇರುತ್ತೆ. ಸ್ಕಿನ್ ಎಲರ್ಜೀಸ್, ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಇರುತ್ತೆ. ಹೇರಿಗೆ ಎಲ್ಲ ಬಹಳ ಒಳ್ಳೇದು. ಓವರ್ ನೈಟ್ ರಾತ್ರಿ ಹಚ್ಕೊಂಡ್ಬಿಟ್ಟು ಬೆಳಿಗ್ಗೆ ಹೇರ್ ವಾಶ್ ಮಾಡಿದ್ರೆ ನೀಮ್ ಆಯಿಲ್ ಹೇರಿಗೆ ಬಹಳ ಬಹಳ ಒಳ್ಳೇದಾಗಿದೆ, ನ್ಯಾಚುರಲ್ ಆಗಿದೆ. ಇನ್ನೊಂದು ಏನಾಗ್ತಾ ಇದೆ ಸರ್, ಇವತ್ತು ನಾವು ಕಾಸ್ಮೆಟಿಕ್ಸ್ ಕರಿತಾ ಇದೀವಿ. ಕಾಸ್ಮೆಟಿಕ್ ನೀವು ನೋಡ್ಬೋದು, 400 ರೂಪಾಯಿ 500 ರೂಪಾಯಿ ಇಷ್ಟು ಈಟ್ ಬಾಟಲ್ಗಳು ಬರ್ತವೆ ಸರ್. ಫೇಸ್ ಕ್ರೀಮ್ ಆಗಿರ್ಬೋದು, ಶಾಂಪೂಸ್ ಆಗಿರ್ಬೋದು, ಕಂಡೀಷನರ್ಸ್ ಆಗಿರ್ಬೋದು, 500 ರೂಪಾಯಿ 1000 ರೂಪಾಯಿ ದೊಡ್ಡ ಬ್ರ್ಯಾಂಡ್ಸ್ ಇಂದು. ಅಲ್ಲಿ ನಾವು ದುಡ್ಡು ಕೊಡೋಕೆ ನೋಡಲ್ಲ. ಆದ್ರೆ ಅವರೆಲ್ಲದ್ರಲ್ಲಿ ಕಂಟೆಂಟ್ಸ್ ನೋಡಿ ಸರ್, ಇವತ್ತು ಲಾಸ್ಟ್ ಒಂದು 5 years ಅಲ್ಲಿ ದೇ ಆರ್ ಆಲ್ ಕಮಿಂಗ್ ಟು ನ್ಯಾಚುರಲ್. ಆನಿಯನ್ ಆಯಿಲ್ ಅಂತ ತಗೊಂಡ್ಬರ್ತಾ ಇದಾರೆ, ನೀಮ್ ಆಯಿಲ್ ಅಂತ ತಗೊಂಡ್ಬರ್ತಾ ಇದಾರೆ, ನೆಕ್ಸ್ಟ್ ಕಲಂಜಿ ಆಯಿಲ್ ಅಂತ ತಗೊಂಡ್ಬರ್ತಾ ಇದಾರೆ, ಹಿಬಿಸ್ಕಸ್ ಆಯಿಲ್ ಅಂತ ತಗೊಂಡ್ಬರ್ತಾ ಇದಾರೆ. ದೇ ಆರ್ ಆಲ್ ಕಮಿಂಗ್ ಬ್ಯಾಕ್ ಟು ರೂಟ್ಸ್. ಇದೊಂದು ಸೈಕಲ್ ಇದೆ ಸರ್. ಇಷ್ಟು ದಿವಸ ನಾವೆಲ್ಲ ಈ ಮಾಡರ್ನ್ ಲೈಫ್ ಅಲ್ಲಿ ಎಲ್ಲ ನಮ್ಮ ಲೈಫ್ ಕಳೆದು ಬಿಟ್ವಿ. ನಾವು ವಿ ಆರ್ ಗೆಟಿಂಗ್ ಪೋಸ್ಟ್ ಕೋವಿಡ್ ನಮ್ಗೆಲ್ಲರಿಗೂ ಗೊತ್ತಾಗಿದೆ ಹೆಲ್ತ್ ಎಷ್ಟು ಮುಖ್ಯ ಅಂತ. ಸೊ ವಿ ಆರ್ ಕಮಿಂಗ್ ಬ್ಯಾಕ್ ಟು ದಟ್ ರೂಟ್ಸ್ ಅಗೇನ್, ಅವರ್ ರೂಟ್ಸ್. ಸೊ ಇವೆಲ್ಲ ನ್ಯಾಚುರಲ್ ಆಯಿಲ್ ಸರ್. ಇದರಲ್ಲಿ ಯಾವುದೇ ರೀತಿ ಏನು ಇಂಗ್ರೀಡಿಯೆಂಟ್ಸ್ ಇರಲ್ಲ. ಪ್ಯೂರ್. ಈಗ ನೀಮ್ ಅಂದ್ರೆ ಜಸ್ಟ್ ಇದ್ರ ಬೀಜದಿಂದ ಕ್ರಶ್ ಮಾಡಿಬಿಟ್ಟು ಆಯಿಲ್ ಮಾಡಿರೋದು ಸರ್. ನೆಕ್ಸ್ಟ್ ಇದು ಕ್ಯಾಸ್ಟರ್ ಆಯಿಲ್ ಸರ್. ಇದ್ರ ಔಡ್ಲೆಣ್ಣೆ ಅಂತ ಹೇಳ್ತಾರೆ. ಔಡ್ಲೆಣ್ಣೆ ಸಣ್ಣ ಹುಡುಗರಿಗಾಗಿ ಬಳಸ್ತಾರೆ. ಫೇಸ್ಗೆ ಬಹಳ ಒಳ್ಳೇದು, ಫೇಸ್ ಮಸಾಜಿಗೆ, ಫೇಸಿಗೆ ನರಿಶ್ಮೆಂಟ್ ಕೊಡುತ್ತೆ, ಚಾರ್ಮ್ ಕೊಡುತ್ತೆ. ಹೇರಿಗೆ ಬಹಳ ಒಳ್ಳೇದು ಕ್ಯಾಸ್ಟರ್ ಆಯಿಲ್. ಮತ್ತೆ ಕ್ಯಾಸ್ಟರ್ ಆಯಿಲ್ ಸಣ್ಣ ಹುಡುಗರಿಗೆ ಓರಲ್ ಕನ್ಸಂಪ್ಷನ್ಗೂ ಬಳಸ್ತಾರೆ, ದೊಡ್ಡವರು ಓರಲ್ ಕನ್ಸಂಪ್ಷನ್ಗೆ ಬಳಸ್ತಾರೆ. ಇದೆಲ್ಲ ಬೆನಿಫಿಟ್ಸ್ ಇದೆ ನೋಡಬಹುದು. ಓಕೆ, ಸೊ ಆಲ್ಮೋಸ್ಟ್ ಆಲ್ಮಂಡ್ ಆಯಿಲ್ ಇರಬಹುದು, ಆಲ್ಮಂಡ್ ಅಂಡ್ ವಾಲ್ನಟ್ ಇವೆರಡು ಫೇಸ್ ಗೆ ಯೂಸ್ ಮಾಡ್ತಾರೆ, ಓರಲ್ ಕನ್ಸಂಪ್ಷನ್ಗೂ ಯೂಸ್ ಮಾಡ್ತಾರೆ ಸರ್. ನೆಕ್ಸ್ಟ್ ಇಲ್ಲಿ ಫ್ಲಾಕ್ಸಿಡ್ ಅಳಸಿ ಎಣ್ಣೆ ಅಂತ ಹೇಳ್ತೀವಿ. ಇದು ವರ್ಜಿನ್ ಕೊಕೊನಟ್, ಕಚ್ಚಾ ಕೊಬ್ಬರಿ ಸರ್. ನಾನು ಇಲ್ಲಿ ಒಂದು ಮಾತು ವರ್ಜಿನ್ ಕೊಕೊನಟ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಆಯುರ್ವೇದದಲ್ಲಿ ವರ್ಜಿನ್ ಕೊಕೊನಟ್ ಅಂದ್ರೆ ಈ ಇಡೀ ವಿಶ್ವದಲ್ಲಿ 2 ಪದಾರ್ಥಗಳು ಅಂತ ಹೇಳಿದ್ದಾರೆ ಸರ್. ಒಂದು ಮದರ್ಸ್ ಬ್ರೆಸ್ಟ್ ಫೀಡೆಡ್ ಮಿಲ್ಕ್. ನೆಕ್ಸ್ಟ್ ಬೆಸ್ಟ್ ಥಿಂಗ್ ಫಾರ್ ಅ ಬೇಬಿ ಈಸ್ ವರ್ಜಿನ್ ಕೊಕೊನಟ್ ಆಯಿಲ್ ಅಂತಾನೆ ಹೇಳ್ತಾರೆ ಸರ್, ಕಚ್ಚಾ ಕೊಬ್ಬರಿ ಎಣ್ಣೆ. ಓಕೆ, ಸೊ ಆ ತರ ಅಷ್ಟು ಇದು ಸರ್. ಇದರಲ್ಲಿ ಪ್ಯೂರ್ ಅಂದ್ರೆ ಪ್ಯೂರ್ ಇದೆ, ಯಾವ್ದು ಯಾವುದೇ ತರ ಕೆಮಿಕಲ್ಸ್ ಇರಲ್ಲ. ನಾನು ಮುಂದೆ ನಮ್ಮ ಫ್ಯಾಕ್ಟರಿ ವಿಡಿಯೋಸ್ ತೋರಿಸ್ತೀನಿ ಸರ್. ಇದೇ ವಿಡಿಯೋ ಅಲ್ಲಿ ನಾವು ಪ್ರೊಡಕ್ಷನ್ ಹೌಸ್ ಹೆಂಗಿದೆ ಏನಿಲ್ಲ, ಯಾವುದೇ ರೀತಿಯ ಕೆಮಿಕಲ್ಸ್ ಇಂಗ್ರೀಡಿಯೆಂಟ್ಸ್ ಏನು ಆಡ್ ಮಾಡಲ್ಲ. 100% ನ್ಯಾಚುರಲ್ ಆಯಿಲ್ ವೀಕ್ಷಕರಲ್ಲಿ ನಾವು ಇಲ್ಲಿ ಕೊಡ್ತಾ ಇದೀವಿ ಸರ್. ಇದು ವರ್ಜಿನ್ ಕೊಕೊನಟ್ ಆಯಿಲ್ ಸ್ಕಿನ್ಗೆ ಬಹಳ ಒಳ್ಳೇದು, ಹೇರ್ಗೆ ಬಹಳ ಒಳ್ಳೇದು, ಓರಲ್ ಕನ್ಸಂಪ್ಷನ್ ಆಗಿರ್ಬೋದು, ಬಾಡಿ ಮಸಾಜಿಗೆ ಆಗಿರ್ಬೋದು, ಫೇಸ್ ನರಿಶ್ಮೆಂಟ್ ಗೆ ಎಲ್ಲದಕ್ಕೆ ಯೂಸ್ ಆಗುತ್ತೆ ಸರ್ ವರ್ಜಿನ್ ಕೊಕೊನಟ್ ಆಯಿಲ್. ನೆಕ್ಸ್ಟ್ ಕಲೋಂಜಿ ಆಯಿಲ್. ಕಲೋಂಜಿ ಪ್ರಾಪರ್ಟೀಸ್ ಬಂದ್ಬಿಟ್ಟು ಸ್ಪೆಷಲಿ ಫಾರ್ ಹೇರ್ ಸರ್. ಹೇರ್ ಗ್ರೋತಿಗೆ ಆಗಿರ್ಬೋದು, ಹೇರ್ ಸ್ಪ್ಲಿಟ್ ಎಂಡ್ಸ್ ಇರುತ್ತೆ, ನೆಕ್ಸ್ಟ್ ಹೇರ್ ಗ್ರೋತ್ ಇರಲ್ಲ, ಹೇರ್ ಫಾಲ್ ಆಗ್ತಾ ಇರುತ್ತೆ, ಹೇರ್ ಅಲ್ಲಿ ಥಿಕ್ನೆಸ್ ಇರಲ್ಲ, ಅವಕ್ಕೆಲ್ಲ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು. ಮೊರಿಂಗೋ ಆಯಿಲ್ ಓರಲ್ ಕನ್ಸಂಪ್ಷನ್ ಯೂಸ್ ಮಾಡ್ತಾರೆ, ಇದು ಮಸಾಜ್ ಯೂಸ್ ಮಾಡ್ತಾರೆ, ಫೇಸ್ ಮಸಾಜಿಗೆಲ್ಲ, ಬ್ಯೂಟಿ ಕಾಸ್ಮೆಟಿಕ್ಸ್ ಅಲ್ಲೆಲ್ಲ ಮೊರಿಂಗೋ ಆಯಿಲ್ ಯೂಸ್ ಆಗುತ್ತೆ. ಇವೆಲ್ಲ ನಮ್ಮ ಎಸೆನ್ಷಿಯಲ್ ಆಯಿಲ್ ಸರ್. ಸೊ ನೋಡ್ಬೋದು. ಓಕೆ ಸರ್, ಈಗ ಆಲ್ಮೋಸ್ಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಲಿಂದ ಏನೇನೋ ಆಯಿಲ್ ಸಿಗುತ್ತೆ ಎಲ್ಲ ಹೇಳಿದ್ರಿ. ಈಗ ಮೇನ್ ಹಂಪಿ ಪ್ಯೂರ್ ನಲ್ಲಿ ಕಿಚನ್ ಆಯಿಲ್, ಅಡಿಗೆಗೆ ಬೆಳೆಸುವ ಎಣ್ಣೆನ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಎಸ್ ಸರ್, ನಮ್ಮಲ್ಲಿ ಹಂಪಿ ಪ್ಯೂರ್ ಅಲ್ಲಿ ಕುಕಿಂಗ್ ಆಯಿಲ್ಸ್ ಅಲ್ಲಿ 6 ಟೈಪ್ಸ್ ಆಫ್ ಆಯಿಲ್ಸ್ ಇದಾವೆ. ಬೇರೆ ಬೇರೆ 6 ರೀತಿಯ ಆಯಿಲ್ಸ್ ಇದಾವೆ ಅಡಿಗೆಯಲ್ಲಿ ಬಳಸೋದಕ್ಕೆ. ಫಸ್ಟ್ ನಾನು ನಮ್ಮ ಹಂಪಿ ಪ್ಯೂರ್ ಅಲ್ಲಿ ಇರುವ ಒಂದು ಸೂಪರ್ ಆಯಿಲ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಸರ್. ಸೂಪರ್ ಆಯಿಲ್ ನಾವು ಏನಕ್ಕೆ ಹೇಳ್ತೀವಿ ಅಂದ್ರೆ, ಇದು ನಾವು ಇದರಲ್ಲಿ ಅಷ್ಟೊಂದು ಪವರ್ಸ್ ಇದಾವೆ, ಸೂಪರ್ ಪವರ್ಸ್ ಇದಾವೆ ಅಂತ ಹೇಳ್ಬೋದು ಸರ್. ಈ ಆಯಿಲ್ ಅಲ್ಲಿ ನಮ್ಮ ಲೋಕಲ್ ಕರ್ನಾಟಕ, ನಮ್ಮ ನಾರ್ತ್ ಕರ್ನಾಟಕ ಬೆಲ್ಟ್ ಅಲ್ಲಿ ಬೆಳೆಯುವ ಕುಸುಬೆ ಸರ್. ಕುಸುಬೆ ಏನು ಒಂದು ಪದಾರ್ಥ ಇದೆ, ಇದು ಕುಸುಬೆ ಅಂತ ನಾವು ಹೇಳ್ತೀವಿ. ಈ ಪದಾರ್ಥ ಇದರಲ್ಲಿ ಎಣ್ಣೆ ಏನ್ ಬರುತ್ತೆ, ದಿಸ್ ಇಸ್ ಸೂಪರ್ ಆಯಿಲ್ ಸರ್. 0 ಕೊಲೆಸ್ಟ್ರಾಲ್ ಆಯಿಲ್ ಇರುತ್ತೆ, 0 ಟ್ರಾನ್ಸ್ ಫ್ಯಾಟ್ ಆಯಿಲ್ ಬರುತ್ತೆ ಇದು ಕುಸುಬೆ ಎಣ್ಣೆ. ಸೊ 0% ಕೊಲೆಸ್ಟ್ರಾಲ್, 0% ಟ್ರಾನ್ಸ್ ಫ್ಯಾಟ್. ಓಕೆ, ಎಸ್ ಸರ್. ನಾನೇನು ಇದ್ರ ಮುಂಚೆ ಹೇಳಿದೆ, ಹಾರ್ಟ್ ಅಟ್ಯಾಕ್ ಬಂದಾಗೆ ಬ್ಲಡ್ ಥಿನ್ ಮಾಡೋದಕ್ಕೆ ನಾವು ಇಂಜೆಕ್ಷನ್ಸ್ ಏನ್ ತಗೊಳ್ತೀವಿ, ಇದರಲ್ಲಿ ಲಿಂಕೋಲಿಕ್ ಆಸಿಡ್, ಹೈ ಲಿಂಕೋಲಿಕ್ ಆಸಿಡ್ ಇರುತ್ತೆ ಸರ್. ದಟ್ ಈಸ್ ಅನ್ ಆರ್ಟಿಫಿಷಿಯಲ್ ಬ್ಲಡ್ ಥಿನ್ನರ್. ಇದು ವೀಕ್ಷಕರೇ ಸನ್ಫ್ಲವರ್ ಆಯಿಲ್ ಅಲ್ಲ, ಇದು ಸಾಫ್ಲವರ್ ಆಯಿಲ್ ಅಂತ ಕುಸುಬೆ ಎಣ್ಣೆಯಿಂದ ಮಾಡೋದು. ಇದು ಏನಾಗುತ್ತೆ ಅಂತಂದ್ರೆ ಬ್ಲಡ್ ಥಿನ್ ಮಾಡುತ್ತೆ ಸರ್. ಬ್ಲಡ್ ಥಿನ್ ಮಾಡುತ್ತೆ. ನಮ್ಮ ನೆಕ್ಸ್ಟ್ ಆರ್ಟರೀಸ್, ಕ್ಲಾಕ್ಸ್ ನ ಎಲ್ಲ ರೀಜನರೇಟ್ ಮಾಡುತ್ತೆ. ಹಾರ್ಟ್ ಹೆಲ್ತ್ ಗೆ ಬಹಳ ಒಳ್ಳೇದು ಕುಸುಬೆ ಎಣ್ಣೆ ಸರ್. ಸೂಪರ್ ಸರ್, ಸೂಪರ್. ಇದು ನಾವು ಸೂಪರ್ ಆಯಿಲ್ ಅಂತ ಹೇಳ್ತೀವಿ ಸರ್. ಇನ್ನೊಂದು ನಮ್ಮ ಲೋಕಲ್ ಕರ್ನಾಟಕದಲ್ಲಿ ಬೆಳೆಯೋ ಇದು ಒಂದು ಕುಸುಬೆ ಬೀಜ. ಅಂದ್ರೆ ಕರ್ನಾಟಕದಲ್ಲಿಯೇ ನೀವು ಇದನ್ನ ಇಂಪೋರ್ಟ್ ಮಾಡ್ಕೊಂಡು ಅಂದ್ರೆ ಇದು ಮಾಡ್ತಿದ್ದೀರಾ. ಸೊ ಇದು ಕರ್ನಾಟಕದಲ್ಲಿ ಸಿಗುವಂತದ್ದು. ಇದು ಐ ಥಿಂಕ್ ಮುಂಚೆ ಇತ್ತು, ಈಗ ರಿಫೈನ್ಡ್ ಆಯಿಲ್ ಬರುವಾಗ ಗಾಣಿಗರ ಬಗ್ಗೆ ನಾನು ಏನ್ ಹೇಳಿದೆಲ್ಲ ಸರ್, ಇಷ್ಟೊಂದು ಗಾಣಿಗರು ಇದ್ರು ನಮ್ಮದಲ್ಲಿ. ಆ ಗಾಣಿಗರಲ್ಲಿ ಕೇಳಿ ಸರ್ ಕುಸುಬೆ ಎಣ್ಣೆಯ ಇಂಪಾರ್ಟೆನ್ಸ್ ಏನಿದೆ ಅಂತ. ಇವತ್ತಿಗೂ ನಮ್ಮ ಪುರಾತನ ಕಾಲಿನ ಜನರು ಇದನ್ನ ಬಳಸ್ತಾರೆ ಸರ್, ಸ್ಯಾಫ್ಲವರ್ ಆಯಿಲ್, ಕುಸುಬೆ ಎಣ್ಣೆ ಅಂತ. ಇಲ್ಲಿ ನೋಡ್ಬೋದು ವೀಕ್ಷಕರೇ,
ಇಲ್ಲೆಲ್ಲ ಬೆನಿಫಿಟ್ಸ್ ಎಲ್ಲ ಬರ್ದಿದ್ದಾರೆ. ಪ್ರತಿಯೊಂದು ಆಯಿಲ್ಗೆ ಅದರದ್ದೇ ಆದಂತ ಬೆನಿಫಿಟ್ಸ್ ಎಲ್ಲ ಬರ್ದಿದ್ದಾರೆ. ಆದ್ರೆ ಹಂಪಿ ಪ್ಯೂರ್ ಆಯಿಲ್ ಏನಿದೆ ಅಲ್ಲ, ಇದ್ರದ್ದು ಸ್ಪೆಷಾಲಿಟಿ ಇದೆ ನೋಡಿ, ಹಂಪಿ ಸಾಲ್ಫ್ಲವರ್ ಆಯಿಲ್. ಇದು ಐ ಥಿಂಕ್ ಕರ್ನಾಟಕದಲ್ಲಿ ತುಂಬಾ ರೇರ್ ಸರ್ ಇದು. ಹೌದು ಸರ್, ಜನರಿಗೆ ಇನ್ನೊಂದು ಗೊತ್ತಾಗ್ತಾ ಇಲ್ಲ ಸರ್, ಗೊತ್ತಿಲ್ಲ ಯಾವ್ದು ಎಣ್ಣೆ ಬಳಸಬೇಕು ಅಂತ. ಈ ನಾನು ಹೇಳಿದೆ ರಿಫೈಂಡ್ ಆಯಿಲ್ ಬಂದ್ಮೇಲೆಯಿಂದ. ಆದ್ರೆ ನೀವೆಲ್ಲರೂ ನಿಮ್ಮ ಫಾದರ್ಸ್ಗೆ, ನಿಮ್ಮ ಪೇರೆಂಟ್ಸ್ಗೆ, ಗ್ರ್ಯಾಂಡ್ ಪೇರೆಂಟ್ಸ್ಗೆ ಕೇಳಿ ಕುಸುಬೆ ಎಣ್ಣೆ ಅಂತ ಅವ್ರು ನಿಮ್ಗೆ ತಿಳಿಸ್ತಾರೆ ಸರ್ ಎಲ್ಲರಿಗೂ. ಸೊ ನೋಡ್ಬೋದು, ಡಯಾಬಿಟೀಸ್ ಮೇನ್ ಏನಿದೆ ಜನರಿಗೆ, ಹಾರ್ಟ್ ರಿಲೇಟೆಡ್ ಮತ್ತೆ ಡಯಾಬಿಟೀಸ್, ಅದೇನೆ ಇದು ಕ್ಯೂರ್ ಮಾಡುತ್ತೆ ಅಂತ ಒಂದು ಆಯಿಲ್ ನ ನೀವು ತಂದಿದ್ದೀರಾ. ಸೊ ನೋಡ್ಬೋದು ವೀಕ್ಷಕರೇ, ಇವ್ರದ್ದು ಮೋಟೋ ಏನಂತಂದ್ರೆ ಆಯಿಲ್ ನ ಕಡಿಮೆ ಬೆಳೆಸಿ, ಆದ್ರೆ ರೈಟ್ ಆಯಿಲ್ ನ ತಗೊಳ್ಳಿ ಅಂತ ಇವರು ಹೇಳ್ತಿದ್ದಾರೆ. ಮತ್ತೆ ಕುಕಿಂಗ್ ಆಯಿಲ್ಸ್ ಅಲ್ಲಿ ಸರ್ ನಮ್ಮಲ್ಲಿ ಒಂದು ಸಾಸಿವೆ ಮಸ್ಟರ್ಡ್ ಆಯಿಲ್ ಇದೆ, ಕುಸುಬೆ ಎಣ್ಣೆ ಇದೆ, ಕೊಬ್ಬರಿ ಎಣ್ಣೆ ಇದೆ. ಇದು ಕೊಬ್ಬರಿ ಬಂದ್ಬಿಟ್ಟು ಕುಕಿಂಗ್ ಬಳಸಬಹುದು, ಹೇರ್ ಆಯಿಲ್ಗೂ ಯೂಸ್ ಮಾಡಬಹುದು. ಇದು ಸೆಸಮೆ ಆಯಿಲ್, ಜಿಂಜಿಲಿ ಆಯಿಲ್ ಇದೆ, ಓಕೆ, ಎಳ್ಳೆಣ್ಣೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದು ಪೀನಟ್ ಆಯಿಲ್, ಶೇಂಗಾ ಎಣ್ಣೆ, ಗ್ರೌಂಡ್ ನಟ್ ಆಯಿಲ್. ಸೊ ಇದು ಎಲ್ಲಿಂದ ಇಂಪೋರ್ಟ್ ಮಾಡಿರ್ತೀವಿ ಸರ್? ಇದು ಬರೋದು ನಮ್ದು ಗುಜರಾತ್ ಇಂದ ಬರುತ್ತೆ ಸರ್. ಟಾಪ್ ಕ್ವಾಲಿಟಿ G20 ಸೀಡ್ಸ್ ನಾವು ಗುಜರಾತ್ ಇಂದ ಗ್ರೌಂಡ್ ನಟ್ ತಗೊಳ್ತೀವಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಯೆಲ್ಲೋ ಮಸ್ಟರ್ಡ್ ಆಯಿಲ್, ಸೊ ಬಿಳಿ ಸಾಸಿವೆ ಎಣ್ಣೆ ಅಂತ ನಾವು ಹೇಳ್ತೀವಿ ಸರ್. ಸೊ ನಮ್ಮಲ್ಲಿ 6 ಟೈಪ್ಸ್ ಆಫ್ ಆಯಿಲ್ಸ್ ಇದಾವೆ. ಸೊ ನೋಡಬಹುದು, ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ನಿಮ್ದು. ಆಗಲ್ಲ ನೋಡಿದಾಗೆ ನಮ್ಮಲ್ಲಿ ಸರ್ ನಮ್ಮ ಸ್ಟೋರ್ಸ್ ನಾನು ಹೇಳ್ದಂಗೆ ನಮ್ದು ಒರಿಜಿನಲ್ ಆಗಿರೋದು ಬಳ್ಳಾರಿಯಲ್ಲಿ ನಮ್ದು ಹಂಪಿ ಪ್ಯೂರ್ದು ಒಂದು ಸ್ಟೋರ್ ಇದೆ. ಈಗ ನಾವು 2ನೇ ಸ್ಟೋರ್ ಬಂದ್ಬಿಟ್ಟು ಬೆಂಗಳೂರಲ್ಲಿರುವ HSR ಲೇಔಟ್ ಅಲ್ಲಿ ಸ್ಟೋರ್ ಅನ್ನು ಓಪನ್ ಮಾಡಿದೀವಿ. ನಾವು ಕಂಪ್ಲೀಟ್ ಒಂದು ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಮಾಡಿದೀವಿ. ಫಸ್ಟ್ ನೀವು ನಮ್ಮ ಸ್ಟೋರ್ಗೆ ಬನ್ನಿ, ನಮ್ಮ ಆಯಿಲ್ ಬಗ್ಗೆ ತಿಳಿರಿ, ರಿಫೈನ್ಡ್ ಆಯಿಲ್ಸ್ ಹಾಗೂ ನಮ್ಮ ಆಯಿಲ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ನೀವು ಗೆಟ್ ದ ನಾಲೆಜ್, ದೆನ್ ಲೇಟರ್ ಕಮ್ ಟು ಹಂಪಿ ಪ್ಯೂರ್ ಅಂಡ್ ಸ್ವಿಚ್ ಟು ಹಂಪಿ ಪ್ಯೂರ್ ಅಂಡ್ ಲಿವ್ ಅನ್ ಹೆಲ್ದಿಯರ್ ಲೈಫ್ ಅಂತ ನಾನು ಹೇಳ್ಬೋದು ಸರ್. ಇಲ್ಲಿ ಅದೇ ಸರ್, ನೀವು ಒಂದು ಮೇಜರ್ ಪಾಯಿಂಟ್ ನ ಮಿಸ್ ಮಾಡಿಬಿಟ್ಟಿದ್ದೀರಾ. ಏನಂತಂದ್ರೆ ಇಲ್ಲಿ ಕಿಚನ್ ರಿಫೈನ್ಡ್ ಆಯಿಲ್ ಮತ್ತೆ ಹಂಪಿ ಪ್ಯೂರ್ ಎಂದು ಎಕ್ಸ್ಪ್ಲನೇಷನ್ ಮಾಡಿದಿರಿ. ರಿಫೈನ್ಡ್ ಆಯಿಲ್ ಇಂದ ಮಾಡಿದಿರಿ, ಹಂಪಿ ಇದು ಏನಂತ ಹೇಳಿಲ್ಲ ನೀವು. ಹೌದು ಸರ್, ಹಂಪಿ ಬಗ್ಗೆ ನಾನು ಏನಕ್ಕೆ ಹೇಳಿಲ್ಲ ಅಂದ್ರೆ ಸರ್, ಇದೇನು ಇದೆ ಇದ್ರ ಆಪೋಸಿಟ್ ಬಂದ್ಬಿಟ್ಟು ಹಂಪಿ ಪ್ಯೂರ್ ಆಯಿಲ್ಸ್. ಹಂಪಿ ಪ್ಯೂರ್ ಆಯಿಲ್ ನ ನೀವು ಸರ್ 4 ಟೈಮ್ಸ್ 5 ಟೈಮ್ಸ್ 10 ಟೈಮ್ಸ್ ರೀಫ್ರೈ ಮಾಡಿ, ಡೀಪ್ ಫ್ರೈ ಮಾಡಿ, ಆ ಆಯಿಲಿನ ಕನ್ಸಿಸ್ಟೆನ್ಸಿ ಸೇಮ್ ಇರುತ್ತೆ. ಆಯಿಲ್ ಏನು ಪ್ರಪೋರ್ಷನ್ ಚೇಂಜ್ ಆಗಲ್ಲ. ನ್ಯಾಚುರಲ್ ಪ್ರಾಪರ್ಟೀಸ್ ಏನಿರುತ್ತೆ ಅದೇ ಸೇಮ್ ಪ್ರಾಪರ್ಟೀಸ್ ಅಲ್ಲಿ ಇರುತ್ತೆ. ಸೂಪರ್ ಸರ್, ಸೂಪರ್. ನೋಡಿ ವೀಕ್ಷಕರೇ, ಇದನ್ನ ನೀವು ನಾರ್ಮಲ್ ಆಯಿಲ್ ಬಳಸಿದ್ರೆ, ರಿಫೈನ್ಡ್ ಆಯಿಲ್ ಅಂತ ಏನಂತೀರ ಈ ತರ ಆಗತ್ತೆ ನಿಮ್ದು. ಓಕೆ, ಒಳ್ಳೆ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇರ್ಬೋದು, ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಲ್ವಾ ಇದು? ಹೌದು ಸರ್, ಕೋಲ್ಡ್ ಪ್ರೆಸ್ಡ್ ಅಲ್ಲಿ ಬಂದ್ಬಿಟ್ಟು ವುಡ್ ಪ್ರೆಸ್ಡ್, ಕಟ್ಟಿಗೆ ಗಾಣದ ಮಾಡಿದ್ರೆ. ಓಕೆ, ವುಡ್ ಪ್ರೆಸ್ಡ್ ಆಯಿಲ್ ನಲ್ಲಿ ಈ ತರ ನೀವು ಆಯಿಲ್ ಬಳಸಿದ್ರೆ ಈ ತರ ನಿಮ್ದು ಆರ್ಟರೀಸ್ ಆಗತ್ತೆ. ನೋಡ್ಬೋದು ಯಾವ ತರ ಇದೆ ಅಂತ ಡಿಫ್ರೆನ್ಸ್. ಸೊ ಇದು ನಿಮ್ ಮೇಲೆ ಬಿಟ್ಟಿದ್ದು. ಜಸ್ಟ್ ಒಂದು 2,000-3,000 ರೂಪಾಯಿ ಅಂತ ನೀವು ಏನು ಉಳಿಸ್ತಾ ಇವಿ ಅಂತ ತಿಳ್ಕೊಂಡು ಲೈಫ್ ನ ನೀವು ಹಾಳು ಮಾಡಕ್ ಹೋಗಬೇಡಿ ಅಂತ ಹೇಳ್ತಾ ಇದೀನಿ ಸರ್. ಇದರಲ್ಲಿ ಕೋಕೋನಟ್ ಆಯಿಲ್ ಇರ್ಬೋದು, ಯಾವ ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ? ಸರ್ ನಮ್ಮಲ್ಲಿ ಪ್ಯಾಕೇಜಿಂಗ್ ಬಂದ್ಬಿಟ್ಟು ಕುಕಿಂಗ್ ಆಯಿಲ್ಸ್ ಅಲ್ಲಿ 1 ಲೀಟರ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. 1 ಲೀಟರ್ ಬರುತ್ತೆ, 2 ಲೀಟರ್ ಬರುತ್ತೆ, ಹಾಗೂ 5 ಲೀಟರ್ ಟಿನ್ ಪ್ಯಾಕೇಜಿಂಗ್ ಅಲ್ಲೂ ಬರುತ್ತೆ, 5 ಲೀಟರ್ ಪ್ಲಾಸ್ಟಿಕ್ ಜಾರ್ ಅಲ್ಲೂ ಕೂಡ ಬರುತ್ತೆ ಸರ್. ಮತ್ತೆ ಎಸೆನ್ಷಿಯಲ್ ಆಯಿಲ್ಸ್ ನಮ್ಮಲ್ಲಿ ಇದಾವೆ. ಎಸೆನ್ಷಿಯಲ್ ಆಯಿಲ್ಸ್ ಬಂದ್ಬಿಟ್ಟು 200 ml ಅಲ್ಲಿ ಬರುತ್ತೆ, 500 ml ಪ್ಯಾಕೇಜಿಂಗ್ ಅಲ್ಲೂ ಬರುತ್ತೆ. ಸೊ ಇಲ್ಲೆಲ್ಲ ನೋಡ್ಬೋದು. ಓಕೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ. ಹೌದು ಸರ್. ಮತ್ತೆ ಇನ್ನೊಂದು ನಮ್ದು ಹಂಪಿ ಪ್ಯೂರ್ ಏನ್ ಸ್ಟೋರ್ ಇದೆ ಸರ್, ಫಸ್ಟ್ ಇನ್ ಕಂಪ್ಲೀಟ್ ಇಂಡಿಯಾ. ಇದು ನಾನು ಮತ್ತೊಂದ್ಸತಿ ಹೇಳ್ತೀನಿ ಸರ್, ಎಕ್ಸ್ಕ್ಲೂಸಿವ್ಲಿ ಕಂಪ್ಲೀಟ್ ಇಂಡಿಯಾ, ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಕ್ಲೂಸಿವ್ ಓನ್ಲಿ ಆಯಿಲ್ ಸ್ಟೋರ್ ಸರ್. ಬೇರೆ ಬೇರೆ ಅಂಗಡಿಯಲ್ಲಿ ಸಾಕಷ್ಟು ಪದಾರ್ಥಗಳು ಇರ್ತವೆ. ನಮ್ಮ ಹಂಪಿ ಪ್ಯೂರ್ ಅಲ್ಲಿ ವಿ ಆರ್ ಫೋಕಸ್ಡ್ ಓನ್ಲಿ ಆನ್ ಟು ಆಯಿಲ್ ಟು ಬ್ರಿಂಗ್ ದ ರೆವಲ್ಯೂಷನ್ ಓನ್ಲಿ ಇನ್ ಆಯಿಲ್ ಸರ್. ಸೂಪರ್ ಸರ್, ಸೂಪರ್. ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಝೋನ್ ಅಲ್ಲಿ ಮಾಡಿದೀವಿ ಸರ್. ವೀಕ್ಷಕರು ಇಲ್ಲಿ ಬರ್ಬೋದು, ಎಕ್ಸ್ಪೀರಿಯನ್ಸ್ ಮಾಡಬಹುದು. ನಮ್ಮ ಆಯಿಲ್ ಅಲ್ಲಿ ಬೇರೆ ಆಯಿಲ್ ಅಲ್ಲಿ ಏನ್ ಡಿಫರೆನ್ಸ್ ಇದೆ ನಾವ್ ಇಲ್ಲೆಲ್ಲ ಸ್ಯಾಂಪಲ್ಸ್ ಅವ್ರು ಕೊಡ್ತೀವಿ, ಎಣ್ಣೆ ಥಿಕ್ನೆಸ್ ತೋರಿಸ್ತೀವಿ, ಎಣ್ಣೆ ಟೇಸ್ಟ್ ಮಾಡಿಸ್ಬಿಟ್ಟು ತೋರಿಸ್ತೀವಿ, ಅವ್ರಿಗೆಲ್ಲ ಡಿಫರೆನ್ಸ್ ಏನಿದೆ ಅದು ಅವ್ರು ತಿಳಿಯುವ ಬಂದ್ಮೇಲೆ ಅದ್ರ ನಂತರ ಅವ್ರು ಹಂಪಿ ಪ್ಯೂರ್ ಆಯಿಲ್ಗೆ ಸ್ವಿಚ್ ಆಗ್ಬೋದು ಸರ್. ಮತ್ತೆ ಇನ್ನೊಂದು ನಮ್ಮೆಲ್ಲರ ವೀಕ್ಷಕರಿಗೆ ಸರ್, ಆಲ್ ಓವರ್ ಕರ್ನಾಟಕ ನಾವೀಗ ಫ್ರೀ ಹೋಮ್ ಡೆಲಿವರಿ ಆಪ್ಷನ್ ಕೊಡ್ತಾ ಇದೀವಿ ಸರ್. ಅವರು ಜಸ್ಟ್ ನಮ್ಮ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ ಮೇಲೆ ನೋಡ್ಬಿಟ್ಟು ನಮ್ಗೆ ಕಾಲ್ ಮಾಡ್ಬಿಟ್ರೆ ಆಲ್ ಓವರ್ ಕರ್ನಾಟಕ ಫ್ರೀ ಹೋಮ್ ಡೆಲಿವರಿನೂ ನಾವು ಮಾಡಿಸ್ತಾ ಇದೀವಿ ಸರ್. ಈಗ ಸೂಪರ್ ಸರ್, ಸೂಪರ್. ಆಲ್ ಓವರ್ ಕರ್ನಾಟಕ, ಈಗ ನಮ್ಗೆಲ್ಲ ಆನ್ಲೈನ್ ಅಲ್ಲಿ ನಾವು ಅಮೆಝಾನ್ ಅಲ್ಲಿ ಇದೀವಿ, ನಮ್ಮ ಹಂಪಿ ಪ್ಯೂರ್ ವೆಬ್ಸೈಟ್ ಇಂದಾನು ಆಪರೇಟ್ ಮಾಡ್ತಾ ಇದೀವಿ ಸರ್. ಸಾಕಷ್ಟು ಆರ್ಡರ್ಸ್ ನಮ್ಗೆಲ್ಲ ಬೆಂಗಳೂರಿಂದ, ನಾವು ಬಳ್ಳಾರಿಯಲ್ಲಿ ಇದೀವಿ, ಸಾಕಷ್ಟು ಆರ್ಡರ್ಸ್ ಬೆಂಗಳೂರಿಂದ ಬರ್ತಾ ಇದ್ವು. ಅದಕ್ಕೆ ನಾವು ಬೆಂಗಳೂರಲ್ಲಿ ಒಂದು ಸ್ಟೋರ್ ಮಾಡ್ತಾ ಇದೀವಿ, ಓಪನ್ ಮಾಡಿದೀವಿ. ಈಗ ಆಲ್ಮೋಸ್ಟ್ 2 months ಆಗಿದೆ ನಮ್ ಸ್ಟೋರ್ ಓಪನ್ ಆಗ್ಬಿಟ್ಟು. ನೆಕ್ಸ್ಟ್ ಈಗ ನಮ್ದು ಎಕ್ಸ್ಪಾನ್ಷನ್ಸ್ ಇದೆ, ಅದ್ರ ಬಗ್ಗೆ ನಾನು ಮುಂಚೆ ಹೇಳಿದೆ ನಮ್ಗೆ ಬಿಸ್ನೆಸ್ ಪ್ಲಾನ್ ಬಗ್ಗೆ. ಸೊ ಅದ್ರ ಬಗ್ಗೆ ಈಗ ಮಾತಾಡೋಣ ಸರ್. ಓಕೆ ಸರ್. ಓಕೆ ಸರ್, ಈಗ ಆಲ್ಮೋಸ್ಟ್ ಎಲ್ಲ A to Z ಹೇಳ್ಬಿಟ್ಟಿದ್ದೀರಾ ನೀವು. ಎಣ್ಣೆ ಬಗ್ಗೆ ಯಾವ ತರ ನಮ್ಮ ಜೀವನಕ್ಕೆ ಅಪಾಯ ಆಗತ್ತೆ ರಿಫೈನ್ಡ್ ಆಯಿಲ್ ತಗೊಂಡ್ರೆ. ಸೊ ಈಗ ಸಾಕಷ್ಟು ಜನ ಇದನ್ನು ತಿಳ್ಕೊಂಡು ನಾವು ಒಂದು ಬಿಸ್ನೆಸ್ ಮಾಡ್ಬೋದಲ್ಲ ಅಂತ ತಲೆಯಲ್ಲಿರುತ್ತೆ.
ಸೊ ಆಗಲೇ ಹೇಳ್ದಂಗೆ ನೀವು ಫ್ರಾಂಚೈಸಿ ಮಾಡೆಲ್ ಕೂಡ ಕೊಡ್ತೀರಾ ಅಂತ ಹೇಳ್ತಿದ್ದೀರಾ. ಹೌದು. ಸೊ ಯಾವ ತರ ಇದು ವರ್ಕ್ ಆಗುತ್ತೆ? ಸರ್ ನಮ್ದು ಹಿಂಗೆ ಸ್ಟಾರ್ಟ್ ಆಗಿದ್ದು ಸರ್, ಕೋವಿಡ್ ಅಲ್ಲಿ ನಾನು ಹೇಳ್ದಂಗೆ ಔಟ್ ಆಫ್ ಆರ್ ಸೆಲ್ಫ್ ಇಂಟ್ರೆಸ್ಟ್ ಇಟ್ ಆಲ್ ಸ್ಟಾರ್ಟೆಡ್. ಅದಾದ್ಮೇಲೆ ನಾವು ಇದರಲ್ಲಿ ಬಿಸ್ನೆಸ್ ಆಪರ್ಚುನಿಟಿ ಒಂದು ನೋಡಿದ್ವಿ. ಸೊ ಈಗ ಸಾಕಷ್ಟು ಜನ ಹೆಲ್ತ್ ಅವೇರ್ ಆಗ್ತಾ ಇದ್ದಾರೆ, ದೇ ಆರ್ ಲುಕಿಂಗ್ ಫಾರ್ ಹೆಲ್ದಿಯರ್ ಆಲ್ಟರ್ನೇಟಿವ್ಸ್. ಆದ್ರೆ ಹೆಂಗಾಗ್ತಾ ಇದೆ ಸರ್, ಮಾರ್ಕೆಟ್ ಅಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂಗಡಿಗಳು ಸಾಕಷ್ಟು ಇದಾವೆ. ಇದ್ರೆ ಅವ್ರು ಸಣ್ಣ ಒಂದು ಗಾಣ ತಗೊಂಡು ಕೂಡ್ತಾರೆ, ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಹಾಕೊಡ್ತಾರೆ, ಅಲ್ಲಿ ಏನು ಹೈಜಿನಿಟಿ ಇರಲ್ಲ, ಅನ್ಹೆಲ್ದಿ ಪ್ರಾಕ್ಟೀಸಸ್ ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ನಮ್ ಮನ್ಸೇ ಆಗಲ್ಲ ಅಲ್ಲಿ ಹೋಗ್ಬಿಟ್ಟು ಎಣ್ಣೆ ತಗೊಳೋದು. ಎರಡನೇದು ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಅವ್ರ ಪ್ರೈಸಿಂಗ್ ಓವರ್ ಪ್ರೈಸಿಂಗ್ ಅಲ್ಲಿ ಶೇಂಗಾ ಎಣ್ಣೆ ಎಲ್ಲ 450-500 ರೂಪಾಯಿ ಲೀಟರ್ ಅಲ್ಲಿ ಇಟ್ಟಿರ್ತಾರೆ ಸರ್. ಅದು ಎಕನಾಮಿಕಲ್ ಅಲ್ಲ, ಒಂದ್ ದಿವಸ ನಾನೇನೋ ತಗೋಬಹುದು, ಆದ್ರೆ ಅದು ಪಾಕೆಟ್ಗೆ ಹೊಡ್ತಾ ಬೀಳುತ್ತೆ ಸರ್. ಸೊ ಮಿಡ್ ಪ್ರೈಸಿಂಗ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕಸ್ಟಮರ್ಸ್ ಕೊಡ್ಬೇಕು ಅಂತ ನಾವು ಹಂಪಿ ಪ್ಯೂರ್ ಲಾಂಚ್ ಮಾಡಿದ್ವಿ ಸರ್. ಅಲ್ವಾ ನಮ್ದು ಗ್ರೌಂಡ್ ಆಯಿಲ್ 350-320 ರೇಂಜ್ ಅಲ್ಲಿ ನಾವು ಸೇಲ್ ಮಾಡ್ತೀವಿ ಸರ್ ಗ್ರೌಂಡ್ ಆಯಿಲ್. ಸೊ ಇದನ್ನ ನಾವು ಸಾಕಷ್ಟು ಜನಕ್ಕೆ ಹೆಂಗೆ ರೀಚ್ ಮಾಡೋಣ ಅಂತ ನಮ್ದು ಒಂದು ಕಾನ್ಸೆಪ್ಟ್ ಇತ್ತು. ಅದರಿಂದ ನಾವು 2ನೇ ಸ್ಟೋರು ಇಲ್ಲಿ ಬೆಂಗಳೂರಲ್ಲಿ ಓಪನ್ ಮಾಡಿದ್ವಿ. ನಮ್ಗೆ ಸಾಕಷ್ಟು ಆರ್ಡರ್ಸ್ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾದಿಂದ ಕಾಲ್ ಅಲ್ಲಿ ಆನ್ಲೈನ್ ಅಲ್ಲಿ ಸಾಕಷ್ಟು ಆರ್ಡರ್ಸ್ ಬರ್ತಾ ಇದೀವಿ. ಸೊ ಈಗ ನಾವು ಒಂದು ಹೊಸ ಕಾನ್ಸೆಪ್ಟ್ ಫ್ರಾಂಚೈಸಿ ಕಾನ್ಸೆಪ್ಟ್ ಅನ್ನು ತಗೊಂಡ್ಬಂದಿದ್ದೀವಿ ಸರ್. ನಾವು ಈಗೆಲ್ಲ ನೋಡ್ದಂಗೆ ನಮ್ದು ಹೆಂಗೆ ಸ್ಟೋರ್ ಇತ್ತು, ಎಕ್ಸ್ಕ್ಲೂಸಿವ್ ಸ್ಟೋರ್, ಆಯಿಲ್ ಸ್ಟೋರ್, ಅದೇ ಪ್ರಕಾರ ನಾವು ನಮ್ಮ ಹಂಪಿ ಪ್ಯೂರ್ದು ಎಕ್ಸ್ಕ್ಲೂಸಿವ್ ಫ್ರಾಂಚೈಸಿ ಅನ್ನು ಕೊಡ್ತಾ ಇದೀವಿ ಆಲ್ ಓವರ್ ಇಂಡಿಯಾ ಸರ್. ಸೊ ಒಂದು ಡಿಸ್ಟಿಕ್ ಅಲ್ಲಿ ಒಂದೇ ಫ್ರಾಂಚೈಸಿ ಇರುತ್ತೆ, ಲಿಮಿಟೆಡ್. ನಮಗೆ ಸಾಕಷ್ಟು 3-4 ಕಡೆಯಿಂದ ಆಲ್ರೆಡಿ ಕಾಲ್ಸ್ ಬರ್ತಾ ಇದೆ. ನಾವು ಅವ್ರ ಮಾತಲ್ಲಿ ಇದೀವಿ, ಟಾಕ್ಸ್ ಅಲ್ಲಿ ಇದೀವಿ. ಫೈನಲೈಸ್ ಆಗುತ್ತೆ ಸರ್ ಆಲ್ಮೋಸ್ಟ್ ಒಂದು 15 ಡೇಸ್ ಅಲ್ಲಿ. ಇನ್ನೊಂದು 3-4 ಫ್ರಾಂಚೈಸೀಸ್ ನಮ್ಮ ಫೈನಲೈಸ್ ಆಗ್ತವೆ ಕರ್ನಾಟಕದಲ್ಲಿ. ಸೊ ಒಂದು ಡಿಸ್ಟಿಕ್ ಅಲ್ಲಿ ಒಂದು ಫ್ರಾಂಚೈಸಿ ಕೊಡ್ತೀವಿ. ಫ್ರಾಂಚೈಸಿಯಲ್ಲಿ ಬಂದ್ಬಿಟ್ಟು ಸರ್ 20% ಆವರೇಜ್ ಮಾರ್ಜಿನ್ ಇರುತ್ತೆ. ಈಗ ಕೆಲವೊಂದು ಐಟಮ್ಸ್ ಅಲ್ಲಿ 35-40% ವರೆಗೂ ಮಾರ್ಜಿನ್ ಇದೆ, ಕೆಲವೊಂದಲ್ಲಿ 12-15%, 18% ಮಾರ್ಜಿನ್ ಇದೆ. ಆವರೇಜ್ ಹೇಳ್ಬೋದು ಅಂದ್ರೆ ಆಲ್ಮೋಸ್ಟ್ 20% ಮಾರ್ಜಿನ್ ವರ್ಕೌಟ್ ಆಗುತ್ತೆ ಸರ್. ಫ್ರಾಂಚೈಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 10 to 12 lakhs ಇನ್ವೆಸ್ಟ್ಮೆಂಟ್ ಇರುತ್ತೆ. ಆವರೇಜ್ ನಾನು ಹೇಳ್ಬೋದು ಅಂದ್ರೆ ತಿಂಗಳಿಗೆ 50,000-80,000 ಸಾವಿರ ಮಿನಿಮಮ್ ಟು ಮಿನಿಮಮ್ ದುಡಿಬಹುದು ಸರ್. ಅವರು ಸ್ವಲ್ಪ ಫೋಕಸ್ ಮಾಡ್ಬಿಟ್ಟು ಒಳ್ಳೆ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಇದನ್ನ ಮಾಡಿದ್ರೆ ತಿಂಗಳಿಗೆ ₹1,00,000 ಕೂಡ ಅವರು ದುಡಿಬಹುದು ಸರ್. ಸೊ ಈಗ ನೀವು ಬಳ್ಳಾರಿನಲ್ಲಿ ನಿಮ್ದು ಒಂದು ಸ್ವಂತ ಶಾಪ್ ಇದೆ ಅಂತ ಹೇಳಿ. ಹೌದು ಸರ್. ಎಷ್ಟು ಸಂಪಾದನೆ ಮಾಡಬಹುದು ಸರ್? ನಾವು ನಮ್ಮ ಬಳ್ಳಾರಿ ಸ್ಟೋರ್ ಅಲ್ಲಿ ಕನಿಷ್ಠ 10-12 ಲಕ್ಷ ರೂಪಾಯಿ ಸೇಲ್ ಆವರೇಜ್ ಪ್ರತಿ ತಿಂಗಳ ಮಾಡ್ತಾ ಇದೀವಿ. ಆರ್ಡರ್ಸ್ ಅವೆಲ್ಲ ಬಿಟ್ಬಿಟ್ಟು ಜಸ್ಟ್ ನಮ್ಮ ಸ್ಟೋರ್ ಆರ್ಡರ್ಸ್ ಸರ್. ಅಂದ್ರೆ ಲೈಕ್ ಫಿಸಿಕಲಿ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಮತ್ತೆ ನಮ್ಮಲ್ಲಿ ಫ್ರೀ ಹೋಮ್ ಡೆಲಿವರಿ ಆಪ್ಷನ್ ಇದೆ. ಇಡೀ ಬಳ್ಳಾರಿಯಲ್ಲಿ ನಾವು ಫ್ರೀ ಹೋಮ್ ಡೆಲಿವರಿ ಮೂಲಕ ತಲುಪಿಸ್ತಾ ಇದೀವಿ ಕಸ್ಟಮರ್ಸ್ಗೆ. ಈಗ ನಮ್ಮ ಕಸ್ಟಮರ್ಗೆಲ್ಲ ಹೆಂಗಾಗ್ಬಿಟ್ಟಿದೆ, ಅವರೆಲ್ಲ ಸೆಟ್ ಆಗ್ಬಿಟ್ಟಿದ್ದಾರೆ ರೂಟೀನ್. ಜಸ್ಟ್ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಪಿಂಗ್ ಮಾಡ್ಬಿಡ್ತಾರೆ, ಗೆಟ್ ಮೀ 5 ಲೀಟರ್ಸ್ ಆಯಿಲ್ ಅಂತ. ನಮ್ಮ ಒಬ್ಬ ಡೆಲಿವರಿ ಬಾಯ್ ಇದಾನೆ, ಇಮಿಡಿಯೇಟ್ ವಿತಿನ್ 1 or 2 hours ಅಲ್ಲಿ ನಾವು ಹೋಗ್ಬಿಟ್ಟು ಡೆಲಿವರಿ ಮಾಡಿಸ್ತಾ ಇದೀವಿ. ಇನ್ನೊಂದು ಇಡೀ ಬೆಂಗಳೂರಲ್ಲಿ, ಈಗ ನಾವು ಬೆಂಗಳೂರಲ್ಲಿ ಸ್ಟೋರ್ ಓಪನ್ ಮಾಡ್ಬಿಟ್ಟು 2 ತಿಂಗಳಾಗಿದೆ. ಇಡೀ ಬೆಂಗಳೂರಲ್ಲಿ ಕೂಡ ನಾವು ಡೆಲಿವರಿ ಮಾಡಿಸ್ತಾ ಇದೀವಿ. ವಿತಿನ್ 24 hours ಅಲ್ಲಿ ಅವ್ರ ಮನೆಯಲ್ಲಿ ನಾವು ಫ್ರೀ ಹೋಮ್ ಡೆಲಿವರಿ ಮಾಡಿಸ್ತಾ ಇದೀವಿ ಸರ್. ಸೂಪರ್ ಸರ್, ಸೂಪರ್. ಸೊ ಇನ್ನು ಸಾಕಷ್ಟು ಜನರಿಗೆ ತೊಂದರೆ ಇದೇನಂದ್ರೆ ಟೈಮಿಂಗ್ಸ್ ಒಂದು ಇದಿರಲ್ಲ. ಸೊ ಟೈಮಿಂಗ್ಸ್ ಏನ್ ಸರ್ ಇದರಲ್ಲಿ? ಸರ್ ಇದರಲ್ಲಿ ಫ್ರಾಂಚೈಸಿ ಮಾರ್ನಿಂಗ್ ಫ್ರಾಂಚೈಸಿ ಅಂತಲ್ಲ, ಇದು ನಿಮ್ ಶಾಪಿಗೆ ಬರ್ಬೇಕು ಅಂತ. ಶಾಪ್ ಟೈಮಿಂಗ್ಸ್ ಬಂದ್ಬಿಟ್ಟು ಸರ್ ನಮ್ದು ಮಾರ್ನಿಂಗ್ 9 to ಈವ್ನಿಂಗ್ 9, ರಾತ್ರಿ 9 o'clock ವರೆಗೆ ಓಪನ್ ಇರುತ್ತೆ. 12 hours ನಾವು ವರ್ಕ್ ಮಾಡ್ತೀವಿ ಸರ್. ಅದು ಬಿಟ್ಬಿಟ್ಟು ನಮ್ದು ವಾಟ್ಸ್ಆಪ್ ಅಲ್ಲೂ ನಮ್ದು ಸ್ಟೋರ್ ಇದೆ, ಕಂಪ್ಲೀಟ್ ವಾಟ್ಸ್ಆಪ್. ನಮ್ಮ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅದ್ರಲ್ಲ ನೀವು ಹೋಗ್ಬಿಟ್ಟು ನಮ್ಮ ಕ್ಯಾಟಲಾಗ್ ನೋಡಿದ್ರೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ ಡಿಸ್ಪ್ಲೇ ಆಗ್ಬಿಡುತ್ತೆ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನಮ್ಮ ಹಂಪಿ ಪ್ಯೂರ್ ಪೇಜ್ ಅನ್ನು ನೋಡಬಹುದು. ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ನಾವು ನಮ್ಮ ಹಂಪಿ ಪ್ಯೂರ್ ಪೇಜ್ ಇಂದ ವಿಡಿಯೋಸ್ ಅಪ್ಲೋಡ್ ಮಾಡಿದೀವಿ, ನೀವು ನೋಡಬಹುದು ಸರ್. ಅದರೆಲ್ಲ ಬಗ್ಗೆ ನಾವು ಬಂದ್ಬಿಟ್ಟು ಫ್ರಾಂಚೈಸಿ ಮಾಡೆಲ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಸರ್. 10 to 12 lakhs ಇನ್ವೆಸ್ಟ್ಮೆಂಟ್ ಇರುತ್ತೆ. ಆಲ್ಮೋಸ್ಟ್ ಆವರೇಜ್ 20% ಮಾರ್ಜಿನ್ ಅಲ್ಲಿ ವರ್ಕೌಟ್ ಆಗುತ್ತೆ. ನೀವು ಹಾಕಿರೋ 10 to 12 lakhs ಸರ್ ಆಲ್ಮೋಸ್ಟ್ 1 to 1.5 year ಅಲ್ಲಿ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ರಿಕವರ್ ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಕಡೆಯಿಂದ ಫ್ರಾಂಚೈಸಿ ತಗೊಂಡವ್ರಿಗೆ ನಾವೇನು ಬೆನಿಫಿಟ್ಸ್ ಕೊಡ್ತೀವಿ, ಒಂದು ಎಕ್ಸ್ಕ್ಲೂಸಿವಿಟಿ ಇರುತ್ತೆ. ಆ ಊರಲ್ಲಿ ನಾವು ಅವ್ರನ್ನ ಬಿಟ್ಟು ಬೇರೆಯವ್ರು ಯಾರಿಗೂ ಫ್ರಾಂಚೈಸಿ ಕೊಡಲ್ಲ. ನಮಗೆ ಫಾರ್ ಎಕ್ಸಾಂಪಲ್ ಹುಬ್ಳಿಯಲ್ಲಿ ಒಂದು ಫ್ರಾಂಚೈಸಿ ಕೊಟ್ವಿ ಸರ್. ಸೊ ಹುಬ್ಳಿಯಲ್ಲಿ ಕೊಟ್ಟ ಮೇಲೆ ಹುಬ್ಳಿಯಿಂದ ನಮ್ಗೆ ಯಾವುದೇ ಆರ್ಡರ್ಸ್, ಆನ್ಲೈನ್ ಆರ್ಡರ್ಸ್ ಬರ್ತವೆ, ನಾವೆಲ್ಲ ಆ ಸ್ಟೋರ್ಗೆ ರೀರೂಟ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಕಡೆಯಿಂದ ಆ ಸ್ಟೋರ್ಗೆ ಕಂಪ್ಲೀಟ್ ಮಾರ್ಕೆಟಿಂಗ್ ಸಪೋರ್ಟ್, ಬ್ರ್ಯಾಂಡಿಂಗ್ ಸಪೋರ್ಟ್ ಇರುತ್ತೆ. ಇನ್ಫ್ಲೂಯೆನ್ಸರ್ಸ್ ಕರೆದ್ಬಿಟ್ಟು ಆ ಸ್ಟೋರ್ನ ಪ್ರಮೋಟ್ ಮಾಡೋದು, ಹೈಲೈಟ್ ಮಾಡೋದು, ಅದೆಲ್ಲ ನಮ್ಮ ಕಡೆಯಿಂದ ಎಫರ್ಟ್ಸ್ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಸೂಪರ್ ಸರ್, ಸೂಪರ್. ಈಗ ಸಂಡೇ ಏನಾದರೂ ಹಾಲಿಡೇ ಇರುತ್ತೆ ಸರ್? ನಮ್ಮ ಸ್ಟೋರ್ ಕಂಪ್ಲೀಟ್ 7 days ವರ್ಕಿಂಗ್ ಇರುತ್ತೆ ಸರ್. ಕಂಪ್ಲೀಟ್ 7 days ವರ್ಕಿಂಗ್ ಇರುತ್ತೆ. ಸಂಡೇ ಬಂದ್ಬಿಟ್ಟು ನಮ್ಮ ಸ್ಟೋರ್ ಮಾರ್ನಿಂಗ್ 9 to ಈವ್ನಿಂಗ್ 4 ವರೆಗೆ ಓಪನ್ ಇರುತ್ತೆ. ಮಿಕ್ಕಿದ ಆಲ್ ದ 6 week days ಮಾರ್ನಿಂಗ್ 9 to ಈವ್ನಿಂಗ್ 9 ವರೆಗೆ ಇರುತ್ತೆ ಸರ್. ಮತ್ತೆ ಇದೊಂದು ಫ್ರಾಂಚೈಸಿ ಮಾಡೆಲ್ ಆಯ್ತು ಸರ್, ಎಕ್ಸ್ಕ್ಲೂಸಿವ್ ಫ್ರಾಂಚೈಸಿ ಸ್ಟೋರ್. ಇನ್ನ ಒಂದು ಕಾನ್ಸೆಪ್ಟ್ ಇದೆ ಸರ್, ಸ್ಟೋರ್ ಇನ್ ಸ್ಟೋರ್ ಅಂತ. ಈಗ ಸಾಕಷ್ಟು ಜನರು ಆಲ್ರೆಡಿ ಕಿರಾಣಿ ಅಂಗಡಿ ಇರುತ್ತೆ, ಆರ್ಗ್ಯಾನಿಕ್ ಸ್ಟೋರ್ ಇರುತ್ತೆ, ಇಲ್ಲ ಸಣ್ಣ ಜನರಲ್ ಸ್ಟೋರ್ ಇರುತ್ತೆ. ಅದರಲ್ಲಿ ಅವರು ನಮ್ಗೆ ಒಂದು ಕಿಯಾಸ್ಕ್ ಕೊಡ್ಬೋದು. ಆ ಕಿಯಾಸ್ಕ್ ಅಲ್ಲಿ ಅವ್ರು ಎಕ್ಸ್ಕ್ಲೂಸಿವ್ ಹಂಪಿ ಪ್ಯೂರ್ ಪ್ರಾಡಕ್ಟ್ಸ್ ಅನ್ನು ಡಿಸ್ಪ್ಲೇ ಮಾಡಬಹುದು. ಅಲ್ಲಿ ನಾವೆಲ್ಲ ಬ್ರ್ಯಾಂಡಿಂಗ್ ಐಟಮ್ಸ್, ಕೊಲೆಟ್ರಲ್ಸ್ ಅವೆಲ್ಲ ಕೊಡ್ತೀವಿ. ಅದ್ರಲ್ಲಿ ಕೂಡ ಅವರಿಗೆ ಆವರೇಜ್ 15% ವರೆಗೆ ಮಾರ್ಜಿನ್ ವರ್ಕೌಟ್ ಆಗುತ್ತೆ. ಇದೊಂದು ಕಾನ್ಸೆಪ್ಟ್ ಇದೆ, ಸ್ಟೋರ್ ಇನ್ ಸ್ಟೋರ್ ಕಾನ್ಸೆಪ್ಟ್ ಅಂತ ಹೇಳಿದೀವಿ ಇದನ್ನ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ ಸರ್, ಸೆಲ್ ಎಟ್ ದ ಕಂಫರ್ಟ್ ಆಫ್ ಯರ್ ಹೋಮ್ ಅಂಡ್ ಅರ್ನ್ ಫ್ರಮ್ ಯರ್ ಹೋಮ್ ಅಂತ ಸರ್. ಈಗ ಸಾಕಷ್ಟು ಜನ ಇದ್ದಾರೆ, ಅವರು ಮಿನಿ ಇನ್ಫ್ಲುಯೆನ್ಸರ್ಸ್, ಲಿಟಿಲ್ ಇನ್ಫ್ಲುಯೆನ್ಸರ್ಸ್ ಅಂತ ನಾವು ಹೇಳ್ಬೋದು. ಅವರು ಮನೆಯಿಂದನೇ ಸಾಕಷ್ಟು ಐಟಮ್ ಸೇಲ್ ಮಾಡ್ತಾ ಇರ್ತಾರೆ. ಇಲ್ಲ ಅವ್ರಿಗೊಂದು ಇರುತ್ತೆ, ನಾನು ಏನೋ ಒಂದು ಬಿಸ್ನೆಸ್ ಟ್ರೈ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಸಿಟಿಂಗ್ ಎಟ್ ದ ಕಂಫರ್ಟ್ ಆಫ್ ಯರ್ ಹೋಮ್ ನಾವು ಅವ್ರಿಗೆ ಐಟಮ್ ಅವ್ರ ಮನೆಗೆ ತಲುಪಿಸ್ತೀವಿ. ಅವ್ರು ಅಲ್ಲಿಂದ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ಅವ್ರ ಪಿಯರ್ಸ್ ಅಲ್ಲಿ ಆಗಿರ್ಬೋದು,
ಆಗಿರ್ಬೋದು, ಫ್ರೆಂಡ್ಸ್ ಅಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಅವರು ಸೇಲ್ ಮಾಡಬಹುದು. ಅವ್ರಿಗೂ ಅರೌಂಡ್ 10 to 12% ವರೆಗೆ ಮಾರ್ಜಿನ್ ವರ್ಕೌಟ್ ಆಗುತ್ತೆ ಸರ್. ಸೂಪರ್ ಸರ್. ಎಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳಿಗೂ ಕೂಡ ಈಗ ಸಾಕಷ್ಟು ಹೆಣ್ಮಕ್ಳು ಇರ್ತಾರೆ, ಮನೆಯಿಂದ ಸೇಲ್ ಮಾಡ್ತಾ ಇರ್ತಾರೆ, ಇಲ್ಲ ಅವ್ರಿಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬೇಕು, ಅವ್ರಿಗೋಸ್ಕರ ಹಂಪಿ ಪ್ಯೂರ್ ಒಂದು ನಾವು ಬಿಸ್ನೆಸ್ ಆಪರ್ಚುನಿಟಿ ತಂದು ಕೊಡ್ತಿದೀವಿ ಸರ್. ಓಕೆ ಸರ್. ಇನ್ನು ಸಾಕಷ್ಟು ನಿಮ್ ವೆಬ್ಸೈಟ್ ಕೂಡ ಇದೆ ಅಂತ ತಿಳ್ಕೊಳ್ತೇನೆ ನಾನು. ಸೊ ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಮೀಟ್ ಆಗಬೇಕು ಅಥವಾ ಈ ಫ್ರಾಂಚೈಸಿ ಬಗ್ಗೆ ತಿಳ್ಸ್ಕೋಬೇಕು ಅಂತಂದ್ರೆ ನಿಮ್ಗೆ ಎಲ್ಲಿ ಮೀಟ್ ಆಗಬೇಕು ಏನು ಸರ್? ನಾನು ನಮ್ಮ ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ, ಈಗ ನೀವು ನಮ್ಗೆ ಡೈರೆಕ್ಟ್ ಕಾಲ್ ಮಾಡಬಹುದು. ನಾವು ನಿಮ್ಗೆ ಫ್ರಾಂಚೈಸಿ ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ ಸರ್. ಮತ್ತೆ ಇನ್ನೊಂದು ನಮ್ಮ ಸ್ಟಾಫ್ ಇದಾರೆ, ಅವರೆಲ್ಲ ಮಾರ್ಕೆಟಿಂಗ್ ಅವರಿದ್ದಾರೆ, ಅವರೆಲ್ಲ ಸ್ಕ್ರೀನ್ ಇನ್ ಮಾಡ್ಬಿಟ್ಟು ಕ್ಯಾಂಡಿಡೇಟ್ಸ್ ಯಾರು ಅಪ್ರೂವ್ ಆಗ್ತಾರೆ ಅವ್ರು ನೆಕ್ಸ್ಟ್ ನಮ್ಮ ಕಡೆಯಿಂದ ನಮ್ಮ ಹತ್ರ ಅವರಿಗೆ ಕರ್ಕೊಂಡ್ ಬರ್ತಾರೆ ಸರ್. ನಮ್ಗೆ ಲಾಸ್ಟ್ ನಮ್ದು ಆಲ್ಮೋಸ್ಟ್ ಬೆಂಗಳೂರು ಸ್ಟೋರ್ ಓಪನ್ ಆದ್ಮೇಲಿಂದ ನಮಗೆ ಸಾಕಷ್ಟು ಎಂಕ್ವೈರೀಸ್ ಬರ್ತಾ ಇದಾವೆ ಫ್ರಾಂಚೈಸಿಗೆ ಅವಕ್ಕೆಲ್ಲ. ಆದ್ರೆ ನಾವು ಯಾರು ಸಿಕ್ಕದವರಿಗೆ ಫ್ರಾಂಚೈಸಿ ಕೊಡ್ತಾ ಇಲ್ಲ. ಕ್ರೆಡಿಬಿಲಿಟಿ, ಅವ್ರದ್ದು ಕ್ರೈಟೀರಿಯಾ, ಅವ್ರದ್ದು ಬ್ಯಾಕಿಂಗ್ ಏನಿದೆ, ಅವ್ರದ್ದು ಏನಿದೆ ಅದೆಲ್ಲ ಹೋಲ್ಡ್ ನೋಡ್ಬಿಟ್ಟು ನಾವು ಫ್ರಾಂಚೈಸಿ ಕೊಡ್ತಾ ಇದ್ವಿ. ನಾನು ಹೇಳ್ದಂಗೆ ನಮ್ದು ಈಗ 4 ಕಡೆ ಮಾತಾಗ್ತಾ ಇದೆ ಸರ್. ಬಳ್ಳಾರಿಯಿಂದಾನೇ ನಾವು ಮಾತಾಡ್ತಾ ಇದೀವಿ. 4 ಮೆಂಬರ್ಸ್ ಆಲ್ಮೋಸ್ಟ್. ಒಂದು ಹುಬ್ಬಳ್ಳಿ ಕಡೆ ನಡೀತಾ ಇದೆ, ಇನ್ನೊಂದು ಗದಗ ಒಂದು ಎಂಕ್ವೈರಿ ಬಂದಿದೆ, ಇನ್ನೊಂದು ಬೆಂಗಳೂರಲ್ಲೇ ಒಂದು ಬೇರೆ ಏರಿಯಾದಲ್ಲಿ ಹೆಬ್ಬಾಳ್ ಕಡೆಯಿಂದ ನನಗೆ ಒಂದು ಫ್ರಾಂಚೈಸಿ ಎಂಕ್ವೈರಿ ಬಂದಿದೆ. 4 people ಅಲ್ಲಿ ನಾವು ಟಾಕ್ಸ್ ಅಲ್ಲಿ ಇದೀವಿ. ಮೋಸ್ಟ್ಲಿ ಕ್ಲೋಸಿಂಗ್ ಫಾರ್ವರ್ಡ್ ನಾವು 2 ಫ್ರಾಂಚೈಸೀಸ್ ನೆಕ್ಸ್ಟ್ 15-20 days ಅಲ್ಲಿ 2 ಫ್ರಾಂಚೈಸೀಸ್ ಕೊಡ್ತೀವಿ ಸರ್. ಓಕೆ ಸರ್. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ A to Z ಹೇಳ್ಬಿಟ್ಟಿದ್ದೀರಾ. ಇನ್ನು ಕೆಲವು ಪ್ರಶ್ನೆಗಳು ಇರುತ್ತೆ, ಅದಕ್ಕೆ ಸ್ಕ್ರೀನ್ ಮೇಲೆ ಕೊಟ್ಟು ನಂಬರ್ಗೆ ಕಾಲ್ ಮಾಡ್ತಾರೆ. ಹೌದು ಸರ್. ಸೊ ಇದೊಂದು ಇನ್ನೊಂದ್ಸತ ಅಡ್ರೆಸ್ ಒಂದು ಹೇಳ್ಬಿಡಿ ಸರ್, ಎಲ್ಲಿ ಬರುತ್ತೆ ಇದು? ಹೌದು ಸರ್, ನಮ್ಮ ಸ್ಟೋರ್ಸ್ ಬಂದು ಬಳ್ಳಾರಿಯಲ್ಲಿ ಇದೆ. ಬಳ್ಳಾರಿಯಲ್ಲಿ ಬೆಂಗಳೂರು ರೋಡ್ ಕಂಬಳಿ ಬಜಾರಲ್ಲಿ ನಮ್ಮ ಒಂದು ಸ್ಟೋರ್ ಇದೆ, ಫಸ್ಟ್ ಸ್ಟೋರ್. ನಮ್ಮ ಆ ಹಂಪಿ ಪ್ಯೂರ್ ಸ್ಟೋರ್ ನ ಓಪನ್ ಮಾಡ್ಬಿಟ್ಟು 2 years ಆಗಿದೆ ಸರ್. ಎರಡನೇ ಸ್ಟೋರ್ ಬಂದ್ಬಿಟ್ಟು ಬೆಂಗಳೂರಲ್ಲಿರುವ HSR ಲೇಔಟ್ ಅಲ್ಲಿ 22nd ಮೇನ್ ರೋಡ್ ಇಂದ 13th ಕ್ರಾಸ್ ರೋಡ್ ಬರುತ್ತೆ. 13th ಕ್ರಾಸ್ ರೋಡ್ ಅಲ್ಲೇ ನಮ್ಮ ಸ್ಟೋರ್ ಇದೆ, ಹಂಪಿ ಪ್ಯೂರ್ ಸ್ಟೋರ್ ಸರ್. ಗೂಗಲ್ ಅಲ್ಲಿ ಹಂಪಿ ಪ್ಯೂರ್ ಬಳ್ಳಾರಿ, ಹಂಪಿ ಪ್ಯೂರ್ ಬ್ಯಾಂಗ್ಳೂರ್ HSR ಸ್ಟೋರ್, ಇಲ್ಲ ಹಂಪಿ ಪ್ಯೂರ್ HSR ಅಂತ ಹಾಕಿದ್ರೆ ತಮಗೆ ಸ್ಟೋರ್ ಡೀಟೇಲ್ಸ್, ನಮ್ಮ ಸ್ಟೋರ್ ಫೋಟೋಸ್ ಎಲ್ಲ ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಡೀಟೇಲ್ಸ್ ಹೇಳಿದ್ದಕ್ಕೆ. ಅಂಡ್ ಲಾಸ್ಟ್ ಇನ್ನೊಂದು ಏನಂದ್ರೆ ನಮ್ಮ ವೀಕ್ಷಕರಿಗೆ ಏನಂತ ಹೇಳ್ಬೇಕಂತ ಇದ್ದೀರಾ ನೀವು? ಸರ್ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನೀವು ನಮ್ಮ ಫ್ರಾಂಚೈಸಿ ತಗೊಳ್ತಿರೋ, ನಮ್ಮ ಪ್ರಾಡಕ್ಟ್ ತಗೊಳ್ತೀರಾ ಇಲ್ಲೋ, ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ನೀವು ಯಾವುದೇ ಐಟಮ್ ಖರೀದಿಸುವಾಗೆ ಫಸ್ಟ್ ಆ ಐಟಮ್ ಮೇಲೆ ಬರ್ದಿರುವ ಇಂಗ್ರೀಡಿಯೆಂಟ್ಸ್ ಲೇಬಲ್ ಅನ್ನು ಓದಿ ಸರ್. ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಅದ್ರಲ್ಲಿ ಏನೇನು ಇದೆ. ನಾವು ನೋಡ್ಲಾರ್ದೆ ದುಡ್ಡು ಕೊಟ್ಟು ಬಿಟ್ಟು ಕಾಯಿಲೆಗಳನ್ನು ಕೊಂಡ್ಕೊಳ್ತಾ ಇದ್ದೇವೆ ಸರ್ ಇವತ್ತು. ಹೌದು ಸರ್, ದುಡ್ಡು ಕೊಟ್ಬಿಟ್ಟು ನಾವು ಕಾಯಿಲೆಗಳನ್ನು ಕೊಂಡ್ಕೊಂತಾ ಇದೀವಿ. ಅದನ್ನ ಮಾಡೋದು ದಯವಿಟ್ಟು ಸ್ಟಾಪ್ ಮಾಡಿ, ಒಳ್ಳೇದನ್ನು ಬಳಸಿ, ಯೂಸ್ ದ ರೈಟ್ ಆಯಿಲ್. ಹಂಪಿ ಪ್ಯೂರ್ ಅಲ್ಲಿ ನಾವು ನಮ್ಮ ಎಲ್ಲ ಆಯಿಲ್ಸ್ 100% ನ್ಯಾಚುರಲ್ ಆಗಿದ್ದಾವೆ. ನಿಮ್ಗೆ ಯಾವುದೇ ಆಯಿಲ್ ಬಗ್ಗೆ ಡೌಟ್ ಇದೆ, ನಿಮ್ಮ ಹೆಲ್ತ್ ಡಿಸಾರ್ಡರ್ ಬಗ್ಗೆ ಡೌಟ್ ಇದೆ, ನಾವು ನಮ್ಮ ಇದಕ್ಕೆ ನಾವು ಯಾವ ಆಯಿಲ್ ಯೂಸ್ ಮಾಡಬೇಕು ಅಂತ ನಮ್ಮ ನಂಬರ್ಸ್ ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ನಿಮ್ಗೆ ಯಾವ ಆಯಿಲ್ ಸೂಟ್ ಆಗುತ್ತೆ, ಯಾವ ಸೀಸನ್ಗೆ ಯಾವ ಆಯಿಲ್ ಬಳಸಬೇಕು, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ನಮ್ಮ ಫ್ರಾಂಚೈಸಿ ಬಗ್ಗೆನೂ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತೀವಿ. ತುಂಬಾ 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 ಧನ್ಯವಾದ ಸರ್. ಇನ್ನೊಂದು ಸರ್, ಈ ವಿಡಿಯೋವನ್ನು ನೋಡಿ ಸಾಕಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಾಕಷ್ಟು ಜನಕ್ಕೆ ಯಾರ್ಯಾರು ಬಿಸ್ನೆಸ್ ಆಪರ್ಚುನಿಟಿಯನ್ನು ನೋಡ್ತಾ ಇದ್ದಾರೆ, ಯಾರ್ಯಾರು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬಗ್ಗೆ ನೋಡ್ತಾ ಇದ್ದಾರೆ, ಅವ್ರಿಗೆಲ್ಲ ಶೇರ್ ಮಾಡಿ. ಇನ್ನೊಂದು, ನಮ್ಮ ಈ ಫ್ರಾಂಚೈಸಿಯ ಈ ನಮ್ಮ ಹಂಪಿ ಪ್ಯೂರಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಳ್ಳೆ ಕಾಮೆಂಟ್ಸ್ ಅಲ್ಲಿ ಒಳ್ಳೆ ಕಾಮೆಂಟ್ ಅನ್ನು ಬರೆಯಿರಿ. ಟಾಪ್ 5 ಕಾಮೆಂಟ್ಸ್ ಗೆ ನಾವು ನಮ್ಮ ಹಂಪಿ ಪ್ಯೂರ್ ಕಡೆಯಿಂದ ಒಂದು ಒಳ್ಳೆ ಉಪಹಾರ, ಒಂದು ಒಳ್ಳೆ ಗಿಫ್ಟ್ ಅನ್ನು ಕಳಿಸ್ತೀವಿ ಸರ್. ತುಂಬಾ 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 ಧನ್ಯವಾದ ಸರ್ ನಮ್ಮ ಹಂಪಿ ಪ್ಯೂರ್ ಸ್ಟೋರ್ಗೆ ವಿಸಿಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.